ಬರೋಕ್ಕೆ ಮುಖ್ಯ ಕಾರಣ ನಿರಂಜನ್ ಸರ್. ನಿರಂಜನ್ ಸರ್ ನನಗೂ ತುಂಬ 5 ವರ್ಷದಿಂದ ತುಂಬ ಪರಿಚಯ. ಅವರ 2 ಸಿನಿಮಾಗಳಿಗೆ ರಾಜರು ಮತ್ತು ಜಗತ್ತಿನ ಅಡಿಗೆ ಕೋಣೆ ವರ್ಕ್ ಮಾಡಿದೆ. ಆ ಅನುಭವದ ಮೇಲೆ ಕರೆದು ನನಗೆ ಬಾದವಿ ಇಬ್ಬರು ಸೇರಿ ಒಂದು ಸಿನಿಮಾ ಮಾಡೋಣ ಅಂತ ಕರೆದು ಅವಕಾಶ ಕೊಟ್ಟರು. ಅದಕ್ಕೆ ಮುಖ್ಯವಾಗಿ ಬಂಡವಾಳ ನಾಗವೇಣಿ ನಾನು ಅವ್ರಿಗೂ ನಾನು ತುಂಬ ಧನ್ಯವಾದ ಹೇಳ್ತೀನಿ. ಈ ಸಿನಿಮಾ ಫಸ್ಟು ಸ್ಕ್ರಿಪ್ಟ್ ಅಂತ ಮಾಡಿಕೊಂಡು ಈ 31 ಡೇಸ್, ಈ 31 ದಿನಗಳಲ್ಲಿ ನಾವು ಏನು ಈ 31 ದಿನಗಳಲ್ಲಿ ಈ ಲವರ್ಸ್ ಮಧ್ಯ ಏನು ನಡೆಯುತ್ತೆ ಅದನ್ನ ಇಟ್ಕೊಂಡು ಒಂದು ಕಾನ್ಸೆಪ್ಟ್ ಅಂತ ಮಾಡಿಕೊಂಡು ಒಂದು ಸಿನಿಮಾ ಸ್ಟಾರ್ಟ್ ಮಾಡೋದು. ಸ್ಕ್ರಿಪ್ಟು ತುಂಬ ಚೆನ್ನಾಗಿ ಬಂತು. ಸ್ಕ್ರಿಪ್ಟ್ಗೆ ಒಂದು 6 ತಿಂಗಳು ವರ್ಕ್ ಮಾಡೋದು. ಸ್ಕ್ರಿಪ್ಟ್ ಮೇಲೆ ಎಲ್ಲ ಸ್ಕ್ರಿಪ್ಟ್ ಎಲ್ಲ ಫೈನಲ್ ಆದಮೇಲೆ ಒಂದು ಲೊಕೇಶನ್ ಬೇಕಾಗಿತ್ತು. ಆ ಲೊಕೇಶನ್ಗೋಸ್ಕರ ನಾವು ಹೆಬ್ಬರಿ ಕುಂದಾಪುರ ಅಲ್ಲೆಲ್ಲ ಒಂದು ಬ್ಯೂಟಿಫುಲ್ ಒಂದು ಮನೆ ಸಿಕ್ತು ನಮಗೆ. ಆ ಮನೆ ತೆಗೆದುಕೊಂಡು ಒಂದು ಲೊಕೇಶನ್ ಮೇಲೆ ಒಂದು ಒಳ್ಳೆ ಸಬ್ಜೆಕ್ಟ್ಗೆ ನಾವು ತಕ್ಕಂತೆ ಲೊಕೇಶನ್ ಸಿಕ್ತು. ಅದಾದ್ಮೇಲೆ ಬೆಂಗಳೂರಲ್ಲಿ 4 ದಿನ ಶೂಟಿಂಗ್ ಮಾಡಿದ್ರು. ಅದಕ್ಕೆ ತಕ್ಕಂತೆ ಆರ್ಟಿಸ್ಟ್ಗಳು ಸಿಕ್ಕಿದ್ರು. ತಂದೆ ತಾಯಿ ಕ್ಯಾರೆಕ್ಟರ್ಗೆ ಅನೇಕ ಮುನಿಯಪ್ಪ ಮತ್ತು ರಾಧಿಕಾ ಶೆಟ್ಟಿ ಅವರು ಮಾಡಿದ್ರು. ಫ್ರೆಂಡ್ ಕ್ಯಾರೆಕ್ಟರ್ ಆಗಿ ಚಿಲ್ಲರ್ ಮಂಜು ಅವರು ಮಾಡಿದ್ರು. ಮತ್ತೆ ಗೋವಿಂದ್ ಸ್ವಾಮಿ ಅವರು ನಾಯಕ್ ಕ್ಯಾರೆಕ್ಟರ್ ಮಾಡಿದ್ರು. ಇವರೆಲ್ಲ ಅವರ ಪಾತ್ರಕ್ಕೆ ತುಂಬ ನ್ಯಾಯ ಒದಗಿಸ್ಕೊಟ್ರು. ಸೊ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ತುಂಬ ಖುಷಿಯಾಗಿದೆ. 3 ಸಾಂಗ್ ರಿಲೀಸ್ ಮಾಡಿದ್ದೀವಿ ಆಲ್ರೆಡಿ. ಇವತ್ತು ಎಲ್ಲ ಸಾಂಗ್ಗಳನ್ನು ರಿಲೀಸ್ ಮಾಡ್ತಾ ಇದ್ದೀವಿ. ಆ 3 ಸಾಂಗ್ಗೂ ಒಂದು ಉತ್ತಮ ಪ್ರತಿಕ್ರಿಯೆ ಸಿಕ್ಕಿದೆ. ಸೊ ನಾನು ಕನ್ನಡ ಪ್ರೇಕ್ಷಕರಿಗೆ ನಮ್ಮಂಥ ಹೊಸ ಪ್ರತಿಭೆಗಳಿಗೆ ಒಂದು ಉತ್ತಮ ಬೆಂಬಲ ಕೊಟ್ಟು ನಮ್ಮ ಸಿನಿಮಾನ ಗೆಲ್ಲಿಸಬೇಕು ಅಂತ ಹೇಳ್ತೀನಿ. ತುಂಬ ಚೆನ್ನಾಗಿತ್ತು. ಅದನ್ನ ನಾವು ಈ ಸಿನಿಮಾನ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ವಿ. ವಿ ಮನೋಹರ್ ಸರ್ ಅವರ ಸಂಗೀತ ನಿರ್ದೇಶನದ 150ನೇ ಸಿನಿಮಾ ಇದು. ಎಲ್ಲ ಹಾಡುಗಳು ತುಂಬ ಚೆನ್ನಾಗಿ ಬಂದಿದ್ದಾವೆ. 11 ಹಾಡುಗಳನ್ನು ಒಳಗೊಂಡಂತಹ ಈ ಸಿನಿಮಾದ ವಿಶೇಷತೆ, 1 ವಾರದ ಹಿಂದೆ ರೇಡಿಯೋ ಸಿಟಿಯಲ್ಲಿ ನಮ್ಮ 3ನೇ ಹಾಡು ರಿಲೀಸ್ ಆಗಿದೆ. ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬರ್ತಾ ಇದೆ. ತುಂಬ ಖುಷಿಯಾಗುತ್ತೆ ಕಮೆಂಟ್ಸ್ಗಳನ್ನೆಲ್ಲ ನೋಡುವಾಗ. ಎಲ್ಲದಕ್ಕೂ ಕಾರಣಕರ್ತರಾಗಿರುವುದು ವಿ ಮನೋಹರ್ ಸರ್ ಅವರು. ಆದ್ದರಿಂದ ವಿ ಮನೋಹರ್ ಸರ್ ಅವರನ್ನು ನಾನು ವಿ ಮನೋಹರ್ ಸರ್ ಅವರಿಗೆ ಕೃತಜ್ಞತೆಗಳನ್ನು ಹೇಳಕ್ಕೆ ಬಯಸ್ತೀನಿ. ಈ ಸಿನಿಮಾ ಇಷ್ಟು ಚೆನ್ನಾಗಿ ಬರೋಕ್ಕೆ ಮುಖ್ಯ ಕಾರಣ ಅಂದರೆ ವಿ ಮನೋಹರ್ ಸರ್ ಅವರು. ಯಾಕಂದರೆ ನೀವೆಲ್ಲ ಕೇಳಿರ್ಬೋದು, ಅವರ ಸಂಗೀತ ಸಾಹಿತ್ಯವನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದೇ ರೀತಿ ಅವರ ಸಿನಿಮಾನು ನೋಡಿದ್ದೆ ನಾನು. ತುಂಬ ಚೆನ್ನಾಗಿ ಬಂದಿದೆ, ಬಹಳ ಅದ್ಭುತವಾಗಿ ಬಂದಿದೆ. ಸಿನಿಮಾ ಎಷ್ಟೇ ಅದ್ಭುತವಾಗಿ ಬಂದಿರ್ಬೋದು, ಅದನ್ನು ಪ್ರತಿ ಕನ್ನಡ ಜನತೆಗೆ ತಲುಪಿಸುವಂಥ ಕಾರ್ಯ ಮಾಡುವಂಥದ್ದು ತಾವು ಬಂದಿದ್ದ ಎಲ್ಲ ಪತ್ರಕರ್ತರ ಸಹಕಾರ ನಮಗೆ ಬೆಂಬಲ ಖಂಡಿತ ಬೇಕು. ನಿಮ್ಮ ಬೆಂಬಲ ಸಹಕಾರ ನಮಗೆ ಶಕ್ತಿ ಈ ಸಿನಿಮಾಗೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದರಿಂದ ಬಂದಂಥ ಎಲ್ಲರಿಗೂ ಧನ್ಯವಾದಗಳು. ಕನ್ನಡ ಪೀಪಲ್ ಹೇಗೆ ತಗೊಳ್ತಾರೆ ಅನ್ನೋ ಒಂದು ಕ್ಯೂರಿಯಾಸಿಟಿ ಕೂಡ ಇದೆ. ಸೊ ಶಾರ್ಟೆಸ್ಟ್ ಸ್ಪೀಚ್ ಆಫ್ ದ ಡಿಕೆಡ್ ಆಗಿಬಿಟ್ಟಿದೆ. 31 ಡೇಸ್ ಸಿನಿಮಾ ಬಗ್ಗೆ ಹೇಳಿ, ಹೇಗೆ ಆಯ್ಕೆ ಆಗಿದೆ ಸಿನಿಮಾಗೆ, ಅದರ ಕಥೆ ಏನು? ಸಿನಿಮಾ ಬಗ್ಗೆ ಹೇಳೋದಾದ್ರೆ ಇದರಲ್ಲಿ ಒಳ್ಳೆ ಸ್ಟೋರಿ ಇದೆ. ಸೊ ಮೈನ್ ನಾನು ಈ ಮೂವಿಗೆ ಓಕೆ ಹೇಳೋಕ್ಕೆ ರೀಸನ್ ಏನಂದರೆ ಇದರಲ್ಲಿರೋ ಸ್ಟೋರಿ. ಆ್ಯಂಡ್ ಕನ್ನಡ ಮೂವಿಯಲ್ಲಿ ಫಸ್ಟ್ ಮೂವಿಯಲ್ಲಿ ಒಂದು ಒಳ್ಳೆ ಸ್ಟೋರಿ ಇದ್ದರೆ ಅದು ಖುಷಿನೇ. ಸೊ ಸರ್ ಎಲ್ಲ ಈ ಥರನೇ ಇತ್ತು. ಅಂದರೆ ಮಂಗಳೂರಿನ ಟೀಮೇ ಜಾಸ್ತಿ ಇರೋದು. ಸೊ ಲ್ಯಾಂಗ್ವೇಜ್ ಕಂಫರ್ಟ್ ಆಗಲಿ ಆ್ಯಂಡ್ ಏನಾದರೂ ಮಿಸ್ಟೇಕ್ ಆದರೆ ಅದನ್ನು ಸರಿ ಮಾಡ್ತಾ ಇದ್ರು. ಎಲ್ಲರೂ ಒಂದು ಹೋಗಿ ಥರ ಫೀಲಿಂಗ್ ಇತ್ತು. ಸೊ ಎಲ್ಲ ಕಂಫರ್ಟೇಬಲ್ ಆಗಿತ್ತು. ಸೊ ಈ ಪ್ರೇಮ ಕಥೆಯಲ್ಲಿ ಅವರ ಲೈಫ್ ಚೇಂಜ್ ಆಗುತ್ತೆ. ಸೊ ಅದರ ಬಗ್ಗೆ ಒಂದು ಸ್ಟೋರಿ ಇರೋದು. ಆ ಥರ ಅಲ್ಲ, ಇಲ್ಲ, ಇವಾಗಿನ ಜನರೇಷನ್ ಒಳ್ಳೆ ಏನು ಮೆಸೇಜ್ ಇದೆ. ಸೊ ಯಾವುದ್ರಲ್ಲೂ ಅವರಿಗೆ ನೆಗೆಟಿವ್ ಆಗಿ ಬರಲ್ಲ, ಪಾಸಿಟಿವ್ ಆಗಿ ಸಿಗುತ್ತೆ. ಸೊ ಲವ್ ಮಾಡುವಾಗ ಹೇಗಿರುತ್ತೆ ಏನು ಹಂಗಲ್ಲ ಸ್ಟಾರ್ಟ್ ಮಾಡಿ ಜಾಲಿ ಡೇಸಿಂದ ನಾನು ಹೀರೋ ಆಗಿ ಇವಾಗ 8 ಸಿನಿಮಾ ಆಯಿತು. ನೀವೆಲ್ಲರೂ ನನ್ನ ಆ ಕೈ ಹಿಡಿದು ಬೆಳೆಸಿದ್ದೀರಿ. ನನಗೆ ಇವಾಗಲೂ ನೆನಪಿದೆ, ಜಾಲಿ ಡೇಸಲ್ಲಿ ನಾನು ಮಾಡಿದಾಗ ನಮ್ಮ ಒಬ್ಬರು ಪತ್ರಕರ್ತರು ಬಂದಿದ್ದಾರೆ. ಅದನ್ನು ನೆನೆಸ್ಕೊಳ್ಳೋಕೆ ಬೇಕು ಇವಾಗ ನಾನು. ಈ ಹುಡುಗ ಸೈಕಲ್ ಅಂತ ಇದ್ದಾನೆ, ಮುಂದೆ ಏನಂತ
ಅಂದರೆ ಅದು ರಿವ್ಯೂವಲ್ಲಿ ಅದು ಆ ಥರ ಒಂದು ಪದ ಬರೀಬೇಕಾದ್ರೆ ಅದು ನಿಜವಾಗ್ಲೂ ನಾನು ಅದೃಷ್ಟವಂತ. ನಮ್ಮ ಸುಂದರನಾಸ್ಕೊಂಡ್ರು ಇವತ್ತಿಲ್ಲ ಕ್ಯಾಮರಾಮ್ಯಾನ್, ಅವರು ನಮ್ಮ ಎಮ್ ಡಿ ಶ್ರೀಧರ್ ಸರ್ಗೆ ನನ್ನ ಪರಿಚಯ ಮಾಡಿಕೊಟ್ಟು ಅವರು ಒಂದು ಮಾತು ಹೇಳ್ತಾರೆ. ಎಮ್ ಡಿ ಶ್ರೀಧರ್ ಅವರಿಗೆ ಪರಿಚಯ ಮಾಡಿಕೊಡುವಾಗ, ಎಮ್ ಡಿ ಸರ್ ನಿಮ್ಮ ಜೊತೆಯಲ್ಲಿ ಇಂಟ್ರೊಡ್ಯೂಸ್ ಆದ ಎಲ್ಲ ಹುಡುಗರುಗಳು ಒಂದು ಹಂತಕ್ಕೆ ಹೋಗಿದ್ದಾರೆ. ಯಾಕಂದರೆ ಗಣೇಶ್ ಅವರು, ಶರಣ್ ಅವರು ಎಲ್ಲ ಅವರೇ ಇಂಟ್ರೊಡ್ಯೂಸ್ ಮಾಡಿಸಿದ್ದು. ನಮ್ಮ ಹುಡುಗರಿಗೆ ನೀವು ಇಂಟ್ರೊಡ್ಯೂಸ್ ಮಾಡಿಸ್ಬೇಕು ಅಂತ ಅಂದ್ಬಿಟ್ಟು ಸುಂದರದಾಸ್ ಅವರಿಂದ ನಾನು ಆ್ಯಕ್ಚುಲಿ ಕ್ಯಾರೆಕ್ಟರ್ ಆರ್ಟಿಸ್ಟಿಂದ ಹೀರೋ ಆಗೋಕ್ಕೆ ನನಗೆ ಅವಕಾಶ ಆಯಿತು ಜಾಲಿ ಡೇಸ್ ಅಂತ. ಅಲ್ಲಿಂದ ಇಲ್ಲಿವರೆಗೆ 8 ಸಿನಿಮಾ, ಜರ್ನಿಯಲ್ಲಿ ಕೇಸ್ ನಂಬರ್ 18 ಆಗಿರ್ಬೋದು, ಎಲ್ಲವೂ ನನಗೆ ನೀವು ಕೈಯಲ್ಲಿ ಬೆಳೆಸಿದ್ರಿ. ಈ ಸಿನಿಮಾ 31 ಡೇಸು ನಾನು ಪ್ರೊಡ್ಯೂಸ್ ಮಾಡಬೇಕು ಅಂತ ಹೊರಟ ಮೊದಲನೇ ಉದ್ದೇಶ, ನನ್ನ ಶಾನ್ಭಾಗ್ ಪ್ರಮೋಟರ್ಸ್ ವೆರಿ ಬ್ಯೂಟಿಫುಲ್ ಸ್ಕ್ರಿಪ್ಟ್ ಅದು ರಿಲೀಸ್ ಆಯಿತು. ಅದು ಗೋವಾ ಫಿಲ್ಮ್ ಫೆಸ್ಟಿವಲ್ ಅವಾರ್ಡ್ ಕೂಡ ಬಂತು. ಇನ್ನೂ ಬೇರೆ ಬೇರೆ ರೀತಿ ಆಗ್ತಾ ಇದೆ, ಹೋಗ್ತಾ ಇದೆ. ನಾನು ಈ ಸಿನಿಮಾ ಪ್ರೊಡ್ಯೂಸ್ ಮಾಡಬೇಕಂತೂ ನನಗೆ ಇನ್ಸ್ಪಿರೇಷನ್ ಬಂತು ನಮ್ಮ ರಿಷಬ್ ಶೆಟ್ಟಿ, ಆಮೇಲೆ ನಮ್ಮ ಮದರಂಗಿ ಕೃಷ್ಣ. ಇವರು ಸ್ಮಾಲ್ ಬಜೆಟಿನ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಮಾಡೋದೀಗ ಕಾಸರಗೋಡು ಸರ್ಕಾರಿ ಪ್ರಾಥಮಿಕ ಶಾಲೆ ಇರ್ಬೋದು, ಲವ್ ಮಾಕ್ಟೇಲ್ ಇರ್ಬೋದು. ಸೊ ಇಂಥ ಸಿನಿಮಾಗಳು ಬಂದಾಗ ಮಾತ್ರ ಚಿತ್ರರಂಗ ಅಥವಾ ಒಬ್ಬ ಆರ್ಟಿಸ್ಟ್ ಬೆಳೆಯೋಕ್ಕೆ ಸಾಧ್ಯ. ಈಗ ನಾವು ಮಲಯಾಳಂ ಇಂಡಸ್ಟ್ರಿ, ತಮಿಳ್ ಇಂಡಸ್ಟ್ರಿ, ಬೇರೆ ಇಂಡಸ್ಟ್ರಿ ಬಗ್ಗೆ ಎಲ್ಲ ಮಾತಾಡ್ತೀವಿ. ಸೊ ಯಾವಾಗಲೂ ಬಜೆಟ್ ಸಿನಿಮಾ ಅಲ್ಲ, ಕಂಟೆಂಟ್ ಇಸ್ ಅ ಸಿನಿಮಾ. ನಮ್ಮ ಗುರುಗಳು ಕಾಶಿನಾಥ್ ಸರ್, ಅವರು ಮನೋರಂಜನೆಯಿಂದಾಗಿ ಅವ್ರು ಒಡನಾಟನೂ ನಮಗಿತ್ತು. ಸೊ ಅವ್ರು ಯಾವಾಗಲೂ ಕಂಟೆಂಟ್ ಓರಿಯೆಂಟೆಡ್ ಸ್ಕ್ರಿಪ್ಟೇ ಅದಕ್ಕೆ ಒತ್ತು ಕೊಡ್ತಾ ಇದ್ರು. ನಾನು ಅಷ್ಟೇ ಈ ಸ್ಕ್ರಿಪ್ಟಲ್ಲಿ ಕಂಟೆಂಟಿಗೆ ಭಾಳ ಒತ್ತು ಕೊಟ್ಟಿವಿ. ಆ ಒತ್ತು ಕೊಟ್ಟು ಅದಕ್ಕೆ ಹೇಗೆ ಬೇಕು ಅದಕ್ಕೆ ತಕ್ಕಂಗೆ ನಾವು ಪಿಕ್ಚರೈಸೇಷನ್ ಮಾಡಿ ಅದಕ್ಕೆ ನಾವು ನ್ಯಾಯ ಒದಗಿಸ್ತೀವಿ. ಮೊನ್ನೆ ಫಸ್ಟ್ ಕಾಪಿ ನೋಡಿದಾಗ ನಿಜವಾಗ್ಲೂ ನನಗೆ ಖುಷಿ ಆಯಿತು. ಸೊ ನಿನ್ನೆ ಮೊನ್ನೆ ಒಂದು ನಮ್ಮ ಸ್ನೇಹಿತರು ನಾವು ಬೆಳಿಗ್ಗೆ ಕೂಡ ಮಾತಾಡಿದೆ, ನಮ್ಮ ಟೈಮ್ಸ್ ಮಹೇಶ್ ಅವರು ಒಂದು ಆರ್ಟಿಕಲ್ ಬರೆದ್ರು, 270 ಕೋಟಿ ಕನ್ನಡ ಚಿತ್ರರಂಗಕ್ಕೆ ಲಾಸ್ ಆಗಿದೆ ಅಂತ. ನಾನು ಆಮೇಲೆ ಅವ್ರ ಹತ್ರ ಡಿಸ್ಕಸ್ ಮಾಡಿದೆ, ಖಂಡಿತ ಅದಿರ್ಬೋದು ಸರ್, ಬಟ್ ಆದರೆ ಇನ್ನೊಂದು ಪಾಯಿಂಟ್ ಇದೆ, ಆ ಥರ ಲಾಸನ್ನು ನಾವು ಪ್ರೊಜೆಕ್ಟ್ ಮಾಡುವ ಇದು ಇಲ್ಲ, ಅದಿಲ್ಲದೇ ನಾವು ಮಾತಾಡ್ಬೋದು. ನಾವು ಈ ಪಿಕ್ಚರಲ್ಲಿ ಹಾಕಿದ 70% ದುಡ್ಡನ್ನು ಆಲ್ರೆಡಿ ಗೆದ್ದಿದ್ದೀವಿ. ಇದ್ರ ಹೇಳಕ್ಕೆ ನಾನು ಖುಷಿ ಪಡ್ತಾ ಇದ್ದೀನಿ, ನನಗೆ ಆಲ್ರೆಡಿ ಬಂದಿದೆ. ಇದು ಸಿನಿಮಾದ ಶಕ್ತಿ ಆಗಬೇಕು. ಈಗ ನಂತರ ಈ ಥರ ಸಿನಿಮಾ ಮಾಡಿದಾಗ ಒಂದು 40-50 ಸಿನಿಮಾ ಕನ್ನಡ ಚಿತ್ರರಂಗದಲ್ಲಿ ಬಂದರೆ, ಈ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಅದರಲ್ಲಿ 40 ಹಿಟ್ ಆಗಲ್ಲ, ಒಂದು 36 ಹಿಟ್ ಆಗುತ್ತೆ, ಅಥವಾ ಒಂದು 26 ಹಿಟ್ ಆಗುತ್ತೆ. ಆವಾಗ ಒಬ್ಬ ನಿರ್ಮಾಪಕ 70-80% ದುಡ್ಡು ಅವನಿಗೆ ರಿಲೀಸ್ಗಿಂತ ಮೊದಲು ಬಂದಿದೆ ನಾವು ಎದೆಗಟ್ಕೊಂಡು ಹೇಳೋಕೆ ಅವಕಾಶ ಆಯಿತು ಅಂದರೆ ಸಾಮಾನ್ಯದವರು ನಿರ್ಮಾಪಕ ಆಗೋಕ್ಕೆ ಅವಕಾಶ ಆಗುತ್ತೆ. ಇಲ್ಲಿ ನಿರ್ಮಾಪಕರಿಗೆ ಯಾರು ಬೇಕಾಗಿಲ್ಲ, ನಿರ್ಮಾಪಕರಿಗೆ ಬೇಕಾಗಿರೋದು ಕಾಶಿನಾಥ್ ಸರ್ ತರ ಥಿಂಕಿಂಗ್ ಇರುವ ಅಥವಾ ರಿಷಬ್ ಶೆಟ್ಟಿ, ರಾಜ್ ಶೆಟ್ಟಿ ಅಥವಾ ಲವ್ ಮಾಕ್ಟೇಲ್ ನಮ್ಮ ಕೃಷ್ಣ, ಈ ಥರದ ಐಡಿಯಾಸ್ ಇಟ್ಕೊಂಡು ನಾವು ಸ್ಮಾಲ್ ಬಜೆಟಲ್ಲಿ ಬೆಸ್ಟ್ ಕಂಟೆಂಟ್ ಕೊಡೋದಕ್ಕೆ ನಾವು ಪ್ರಯತ್ನ ಪಟ್ಟಾಗ ಮಾತ್ರ ಈ ಕನ್ನಡ ಚಿತ್ರರಂಗ ಇರ್ಬೋದು ಅಥವಾ ಯಾವುದೇ ಚಿತ್ರರಂಗ ಇರಲಿ ಅದು ಉಳಿಸಕ್ಕೆ ಸಾಧ್ಯ. ಈ ನಿಟ್ಟಿನಲ್ಲಿ ನಾನೊಂದು ಪ್ರಯತ್ನ ಮಾಡಿದ್ದೀನಿ. ಆ ಪ್ರಯತ್ನದಲ್ಲಿ ನಾನು ಯಶ ಕಂಡಿದ್ದೀನಿ ಅಂತ ನಾನು ಅನ್ಕೊಂಡಿದ್ದೀನಿ. ಯಾಕಂದ್ರೆ ಆಲ್ರೆಡಿ ನನಗೆ 70% ವಾಪಸ್ ಬಂದಿದೆ. ಆಮೇಲೆ ನಾನೇ ಬಾರ ಇರೇ ಬಾರ ಅಂದರೆ ಚಿತ್ರರಂಗದಲ್ಲಿ ಯಾವಾಗಲೂ ದೊಡ್ಡದೇ ಕೋಟಿ ಮಾತಾಡ್ತಾರೆ. ಸೊ ಅದರಲ್ಲಿ ಈಗ ನಮಗೆ ಒಂದು ಅಮೌಂಟ್ ಬರೋದಿದೆ, ಒಂದು 40% ಅಮೌಂಟ್ ನನಗೆ ಬರೋದಿದೆ, ಅದು ದೊಡ್ಡ ಅಮೌಂಟೇ ಆಗಿರುತ್ತೆ. ಸೊ ಅದಕ್ಕೆ ನಾನು ಪ್ರಿಪ್ರೇಷನ್ ಆಗಿ ಮಾಡ್ತೀನಿ. ಯಾವುದೇ ಒಂದು ಸಣ್ಣ ಬಿಗಿನಲ್ಲಿ ಮಾಡೋದು ಲೈಫಲ್ಲಿ ರಿಸ್ಕ್ ಇರುತ್ತೆ, ರಿಸ್ಕ್ ತಗೊಳ್ಳದೆ ನಾನು ಏನು ಮಾಡೋಕ್ಕಾಗಲ್ಲ. ಸೊ ಆ ನಿಟ್ಟಿನಲ್ಲಿ ನಾನು ಈ ಒಂದು ಪ್ರಯತ್ನ ಮಾಡಿ ಈ 31 ಡೇಸ್ ಚಿತ್ರ ಮಾಡಿದ್ದೀನಿ. ಈಗ ಇನ್ನು 1 ತಿಂಗಳಲ್ಲಿ ತಮ್ಮ ಮುಂದೆ ನಾನು ಬಿಡೋದಿದ್ದೀನಿ. ನಾನು ನಿಮ್ಮ ಪ್ರಕಾರ ಸಿನಿಮಾ ಕಂಟೆಂಟ್ ಮುಖ್ಯನಾ ಅಥವಾ ಬಜೆಟ್? ಸರ್ ಒಂದು ನಿಮಿಷ ಕಾರ್ಯಕ್ರಮಕ್ಕೆ ವಿ ಮನೋಹರ್ ಸರ್ ಆಗಮಿಸಿದ್ದಾರೆ. ಏನು ಮಾಡೋಕ್ಕಾಗಲ್ಲ, ಏನು ಮಾಡೋದು ಒಂದು ಮಟ್ಟೆ ಕತೆ. ಇವತ್ತು ಆ ರಾಜ್ ಶೆಟ್ಟಿ ಇವತ್ತು ನ್ಯಾಷನಲ್ ಲೆವೆಲಲ್ಲಿ ದೊಡ್ಡ ಆರ್ಟಿಸ್ಟ್ಗಳ ಜೊತೆ ಅಭಿನಯಿಸುವಂಥ ಒಂದು ಅವಕಾಶ ಆಗುತ್ತೆ ಬಿಕಾಸ್ ಆಫ್ ಒಂದು ಮಟ್ಟೆ ಕತೆ. ಸೊ ಅಂದರೆ ಅಲ್ಲಿ ನಾವು ಅಲ್ಲೇ ಅರ್ಥ ಮಾಡ್ಕೋಬೇಕು, ಚಂದ, ಸೌಂದರ್ಯ ಅಥವಾ ಬೇರೆ ಯಾವ ವಿಚಾರಗಳು ನೆಗಟಿವ್ ಅದು ಅಷ್ಟು ಇಂಪಾರ್ಟೆಂಟ್ ಅಲ್ಲ. ಆ ಕಾನ್ಸೆಪ್ಟ್ಗೆ, ಆ ಸಬ್ಜೆಕ್ಟ್ಗೆ ಆ ವ್ಯಕ್ತಿ ಸೂಟ್ ಆದರೆ ನಾನು ಏನೋ ಮಾಡ್ಬೋದು, ಇನ್ನೊಬ್ಬರು ಮಾಡ್ಬೋದು. ಈಗ ನಮ್ಮ ಹಿಂದೆ ನಾವು ತವರನ ಕತೆ ನೋಡಿದ್ವಿ, ತವರನ ಕಥೆಯಲ್ಲಿ ಕಂಟೆಂಟ್ ಓರಿಯೆಂಟೆಡ್ ಅಂಥ ಸಿನಿಮಾಗಳು ಜಾಸ್ತಿ ಬಂದಾಗ ಇಂಡಸ್ಟ್ರಿ ಬೆಳೆಯುತ್ತೆ, ಇಂಡಸ್ಟ್ರಿಗೆ ಒಂದು ಉತ್ತೇಜನ ಸಿಗುತ್ತೆ. ಈಗ ದೊಡ್ಡ ಸಿನಿಮಾಗಳಿಂದ ಖಂಡಿತ ಇಂಡಸ್ಟ್ರಿಗೆ ಈ ಶಕ್ತಿ ಆಗೋದಿಲ್ಲ. ನಾವು ಹೇಳ್ಕೋಬಹುದು ಅದು BMW ಆಡಿಯೋ ಅದು ಒಂದೊಂದು ಇರುತ್ತೆ ಅಷ್ಟೇ. ಅದು ನಮ್ಮಂಥ ಸಾಮಾನ್ಯ ಜನರು ಓಡಾಡೋ ಮಾರುತಿ 800 ಅಥವಾ ಟಾಟಾ ಇದು ನಮ್ಗೆ ಯಾವಾಗಲೂ ಶಕ್ತಿ. ಇದು ಇಂಥದ್ದಾದಾಗ ಮಾತ್ರ ನಾವು ಇಂಡಸ್ಟ್ರಿ ಅಥವಾ ನಮ್ಮ ಚಿತ್ರರಂಗ ಬೆಳೆಯಲು ಸಾಧ್ಯ ಸರ್. ಈಗ
ಸರ್ ಇದು POW ಶೇಪಲ್ಲಿ ಮಾಡಿದ್ದೀನಿ ಸರ್ 800 ಆ ಫೀಲಲ್ಲಿದೆ ಸರ್. ಬಿಗ್ ಬಜೆಟ್ ಅಲ್ಲ ಅಷ್ಟೇ. ಬಿಗ್ ಬಜೆಟ್ ಅಲ್ಲ, ಆದರೆ ಆ ಸಬ್ಜೆಕ್ಟಿಗೆ ಏನು ಬೇಕೋ ಅದು ಅಚ್ಚುಕಟ್ಟಾಗಿ ಮಾಡಿದ್ದೀವಿ ಸರ್. ನಾವೊಂದು ಆಯ್ಕೆ ಮಾಡ್ಕೊಂಡಿರುವ ಸಬ್ಜೆಕ್ಟ್ ಏನಂದ್ರೆ, ಈಗ ನಾವು ಇಲ್ಲಿಂದ ಯಾವುದೋ ಒಂದು ಊರಿಗೆ ಹೋಗ್ತೀವಿ. ಆ ಊರಿಗೆ ಹೋಗ್ಬೇಕಾದ್ರೆ ನಮ್ಮ ಹತ್ರ ಎಷ್ಟು ಕಿಲೋಮೀಟರ್ ಇದೆ, ಅದಕ್ಕೆ ತಕ್ಕಷ್ಟು ನಾವು ಫ್ಯೂಲ್ ರೆಡಿ ಮಾಡ್ಕೊಂಡಿದ್ದೀವಿ. ನಾವು ಅದಕ್ಕೆ ಟ್ಯಾಂಕ್ ನಾವು ಡಬಲ್ ಇದ್ರು ನಾವು ಹಾಕೊಂಡಿಲ್ಲ. ನಮ್ಗೆ ಎಷ್ಟು 450 ಕಿಲೋಮೀಟರ್ ಪ್ರಯಾಣ ಆಗಿದೆ, 500 ಕಿಲೋಮೀಟರ್ ನಾವು ಹಾಕೊಂಡಿಲ್ಲ ಸರ್. ಇಷ್ಟೇ ನಮ್ಮ ಶಕ್ತಿ. ರೀಚ್ ಆಗಿದೆ. ರೀಚ್ ಆಗಿದೆ. 70% ವಾಪಸ್ಸೇ ಪಡ್ಕೊಂಡಿದ್ದೀನಿ ಸರ್. ಇದು ಖುಷಿ ಇದೆ. ಈ ಥಾಟು ನಾನು ಯಾಕೆ ಇಷ್ಟು ಆ್ಯಕ್ಚುಲಿ ನಾನು ಒಂದ್ಸರಿ ಹೇಳಬಾರ್ದು ಅಂತ ನಾನು ಅಂದ್ಕೊಂಡೆ. ಬಟ್ ನಾನು ಹೇಳೋದ್ರಿಂದ ಏನಾಗುತ್ತೆ, ತುಂಬ ಜನಕ್ಕೆ ಸ್ಫೂರ್ತಿ ಆಗುತ್ತೆ ಸರ್. ಅಂದರೆ ನೀವು ಕಂಟೆಂಟ್ ಬಜೆಟ್ ಬಗ್ಗೆ ಮಾತಾಡೋದು. ಈಗಿನ ಸಿನಿಮಾ ನೋಡೋ ಆಡಿಯನ್ಸು ನೋಟ ಬದಲಾಗಿದೆ, ಆಯಿತಾ? ಅಂದರೆ ಬಜೆಟ್ ಮುಖ್ಯ ಅಲ್ಲ ಅಂತ ಹೇಳಿದ್ರೆ ಕಂಟೆಂಟ್ ಮುಖ್ಯ ಅಂತ ಹೇಳಿದ್ರು. ಸೊ ಕಂಟೆಂಟ್ ಇಟ್ಕೊಂಡು ನೋಡೋಂಥ ವರ್ಗನೇ ಬೇರೆ. ಅಂದರೆ ಕಂಟೆಂಟ್ ಸಿನಿಮಾ ನೋಡೋ ವರ್ಗ ಒಂದು ವರ್ಗ ಆದರೆ, ಇಲ್ಲಿ ಲ್ಯಾವಿಶಾಗಿ ಸಿನಿಮಾ ಮಾಡೋ, ದೊಡ್ಡ ದೊಡ್ಡ ಆ್ಯಕ್ಷನ್ ಇಟ್ಕೊಂಡು ಸಿನಿಮಾ ಮಾಡೋ, ಅದು ನೋಡೋ ವರ್ಗ ಬೇರೆ. ಸೊ ಇದು ಯಾವ ವರ್ಗಕ್ಕೆ ಮಾಡಿದ್ರೆ ಸರ್? ಅದು ಒಂದೆರಡು ಆಗಿರುತ್ತೆ ಸರ್. ಯಾವುದು ನೀವು ಹೇಳಿದ್ರೆ ಲ್ಯಾವಿಶಾಗಿ ಮಾಡುವಂಥದ್ದು ಒಂದೆರಡು ಆಗಿರುತ್ತೆ. ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳೇ ಜಾಸ್ತಿ ಕಾಲ ಬರ್ಬೋದು. ಇವತ್ತು ನಾನು 7 ಪಿಕ್ಚರ್ ಮಾಡೋದು, ನನ್ನ ಗುರುತಿಸೋದು ಎಲ್ಲರೂ ಜಾಲಿ ಡೇಸ್ ಅಥವಾ ಕೇಸ್ ನಂಬರ್ 18/9 ಇಂದಲೇ ಗುರುತಿಸ್ತಾರೆ. ಬಿಕಾಸ್ ಕೇಸ್ ನಂಬರ್ 18/9 ಆ ಕಾಲಕ್ಕೆ ಜಿಯಲ್ಲಿ ಹೈಯೆಸ್ಟ್ ಟಿವಿ ರೇಟ್ಸ್ ಇತ್ತು. ಬಟ್ ಅದು ನಾನು ಆ್ಯಕ್ಟ್ ಮಾಡಿದ ಪುಣ್ಯ ನನಗೆ ಸಿಕ್ತು. ನಾನು ಬಿಟ್ಟು ಬೇರೆ ಯಾರು ಮಾಡಿದ್ರು ಸಿಗ್ತಾ ಇತ್ತು ಅಂತ ಅನ್ಕೋತೀನಿ. ಬಿಕಾಸ್ ದಿಸ್ ಅ ಸಬ್ಜೆಕ್ಟ್ ಈಸ್ ದ ಹೀರೋ ಅನ್ನೋದು ನನ್ನ ಥಾಟ್ಸ್. ನಡೆಯುವ ಕತೆ ಅಂದರೆ ಇದು ಆ್ಯಕ್ಚುಲಿ ಹೇಳಬೇಕಂದ್ರೆ ಒಂದು ಮಿನಿ ಬಿಗ್ ಬಾಸ್ ಥರ ಫೀಲ್ ಕೊಡ್ತಾರೆ. ಅದು ಒಬ್ಬ ಮನುಷ್ಯನಲ್ಲಿ ಈಗ ನಾರ್ಮಲ್ ಆಗಿ ನಾವೇ ತಗೊಳ್ತಾರೆ. ನಾವಂದ್ರೆ ಎಲ್ಲರೂ ಒಂದ್ಸರಿ ಸಂತೋಷವಾಗಿರ್ತಾನೆ, ಒಂದ್ಸರಿ ದುಃಖವಾಗಿರ್ತಾನೆ, ಒಂದ್ಸರಿ ಕೋಪ ಆಗಿರ್ತಾನೆ, ಒಂದ್ಸರಿ ಕನ್ನಿಂಗ್ ಆಗಿರ್ತಾನೆ, ಒಂದ್ಸರಿ ಹೆಲ್ಪ್ಫುಲ್ ಆಗಿರ್ತಾನೆ, ಇನ್ನೊಬ್ಬರಿಗೆ ಜಿಪುಣ ಆಗಿರ್ತಾನೆ. ಈ ಎಲ್ಲ ಪಾತ್ರಗಳನ್ನು ಒಳಗೊಂಡ ಒಬ್ಬ ವ್ಯಕ್ತಿ. ಆ ವ್ಯಕ್ತಿ ಅದು ಹುಡುಗ ಆಗಿರ್ಬೋದು, ಹುಡುಗಿ ಆಗಿರ್ಬೋದು, ಸಮಯ ಸಂದರ್ಭಕ್ಕೆ ಹೇಗೆ ಬದಲಾವಣೆ ಆಗುತ್ತೆ, ಅದು ಸಮಯದ ಬದಲಾವಣೆ ಆಗೋದ್ರ ಜೊತೆಗೆ ಅದು ಪ್ಲಸ್ ಮೈನಸ್ ಹೇಗಾಗುತ್ತೆ ಅನ್ನೋದೇ ಈ ಸಿನಿಮಾದ ಕಥಾವಸ್ತು, ಮೂಲ ಕಥಾವಸ್ತು. ಹಾಗೆ ಮಂಗಳೂರು ಬ್ಯಾಕ್ಡ್ರಾಪ್ ಇದೆ, ಬೆಂಗಳೂರಲ್ಲಿ ಶೂಟಿಂಗ್ ಮಾಡಿ. ಭಾಷೆ ಸೊಗಡು ಯಾವ ಥರ ಇರುತ್ತೆ ಕೇಳ್ತಿದ್ದಾರೆ? ಬೆಂಗಳೂರು ಕನ್ನಡ. ಎಷ್ಟು ಟ್ರಾಫಿಕ್ ಅಂದರೆ ಇವತ್ತು ಶನಿವಾರ ಅದೊಂದು 150ನೇ ಸಿನಿಮಾ. ಅದು ಆ್ಯಕ್ಚುಲಿ ಬೇರೆಯವ್ರಿಗೆ ಕಂಪೇರ್ ಮಾಡಿದ್ರೆ ಸ್ಲೋನೇ ಆಯಿತು ನನ್ನದು. ಆದರೆ ಒಂದು ಸಂತೋಷ ಇದೆ, 150 ಮಾಡಿದ್ದಲ್ಲ ಅಂತ ಅನ್ನೋದು. ಆ ಒಂದು ಜರ್ನಿ ಹೇಗೆ ಹೋಯಿತು ಅನ್ನೋದೇ ಗೊತ್ತಾಗಲಿಲ್ಲ ನನಗೆ. ಒಳ್ಳೊಳ್ಳೆ ಸಿನಿಮಾಗಳು ನನ್ನ ಬಾರಿಗೆ ತುಂಬ ಅತ್ಯುತ್ತಮವಾದ ಸಿನಿಮಾಗಳು ಸಿಕ್ಕಿವೆ. ಜನ್ಮ ಜೋಡಿ ಇರ್ಬೋದು, ಜೋಡಿ ಇರ್ಬೋದು, ಮತ್ತು ಸೂರ್ಯವಂಶ, ಆಮೇಲೆ ಮಂಗಲಂತಂದು ನಾನೇನ, ಆಮೇಲೆ ದುನಿಯಾ, ಕಿರಾತಕ, ಹೀಗೆ. ಹಾಗಾಗಿ ಈ ಚಿತ್ರದಲ್ಲೂ ಕೂಡ ನಾನೊಂದು ನಿರೀಕ್ಷೆ ಮಾಡ್ತಾ ಇದ್ದೀನಿ. ಇದರಲ್ಲಿ 10 ಹಾಡುಗಳನ್ನು ಮಾಡಿದ್ದೀವಿ. 10 ಹಾಡುಗಳಂದರೆ ನಿಮಗೆ ಲಿಪ್ಸಿಂಗ್ ಕಡಿಮೆ, ಎಲ್ಲ ಬ್ಯಾಕ್ಗ್ರೌಂಡ್ ಸಾಂಗ್ಸ್ ಜಾಸ್ತಿ. ಆದರೆ 10 ಹಾಡು ಹೇಗೆ ಹೋಗುತ್ತೆ ಅನ್ನೋದು ಗೊತ್ತಾಗಲ್ಲ. ಅದ್ರ ಜೊತೆಗೆ ಸೇರಿಕೊಂಡು ಅದು ಹೋಗುತ್ತೆ, ಸಾಗುತ್ತೆ. ಹೀಗಾಗಿ ಇದರಲ್ಲಿ ಒಂದು ನನಗೆ ನಿರೀಕ್ಷೆ ಇದೆ, ಈ ಚಿತ್ರದಲ್ಲಿ ಮತ್ತೆ ಒಂದು ಸುದ್ದಿ ಆಗ್ಬೋದು ಅಂತ. ಹಾಗಾಗಿ ನಾನು ಆಮೇಲೆ ನಿರಂಜನ್ ಶೆಟ್ಟಿ ಮತ್ತೆ ಒಂದು ಯಶಸ್ಸಿಗಾಗಿ ಬಹಳ ಹೋರಾಟ ಮಾಡ್ತಾ ಇದ್ದಾರೆ. ಅದರಲ್ಲಿ ಈ ಚಿತ್ರಕ್ಕೆ ನಾನು ಅವರಿಗೆ ಶುಭ ಕೊಡ್ತೀನಿ. ಅವರು ಇಂಥ ಒಂದು ಸಿನಿಮಾ ಮಾಡಿ ನನ್ನನ್ನು ಹಾಕೊಂಡು ಒಂದು ಇಷ್ಟೊಂದು ಪ್ರಯತ್ನ ಮಾಡಿದ್ರೆ ಇಲ್ಲಿವರೆಗೆ ಬಂದಿದ್ದಾರೆ. ಎಲ್ಲರೂ ರಿಲೀಸ್ಗೆ ರೆಡಿ ಇಲ್ಲ, ಆಡಿಯೋ ಬಿಡುಗಡೆ ಇವತ್ತು ಆಯಿತು. ಹೀಗಾಗಿ ನಾನು ಅವರಿಗೆ ಶುಭ ಕೊಡ್ತೇನೆ. ಸರ್, ನಮ್ಮ ಕಾನ್ಸೆಪ್ಟ್ ಪತ್ರಕರ್ತರಿಗೆ ಮನೋಹರ ಅಂತ. ಹಾಗಾಗಿ ಪತ್ರಕರ್ತರ ಮಿತ್ರರು ಏನಾದರೂ ಪ್ರಶ್ನೆಗಳಿದ್ರೆ ದಯವಿಟ್ಟು ಕೇಳ್ಬೋದು. ಚೇತನ್ ಸರ್. 150 ಸಿನಿಮಾ ಈ ಚಿತ್ರ ಪಯಣ ಹೇಗೆ ಹೀಗೆ ಅಂದರೆ ನೀವು ಅನ್ಎಕ್ಸ್ಪೆಕ್ಟೆಡ್ ಇಷ್ಟ ಇದೆ, ನಾನು ಮ್ಯೂಸಿಕ್ ಮಾಡ್ತೀನಿ ಅಂತ ಹೇಳಿದ್ರಿ. ಅಲ್ಲಿಂದ ಇಲ್ಲಿಗೆ ಆ ಪಯಣ ಇದ್ರ ಬಗ್ಗೆ ಯೋಚನೆ ನಾನು ಕೆಲಸ ನಡೆಸಲಿಲ್ಲ. ನಾನು ಸಂಗೀತ ನಿರ್ದೇಶಕ ಆಗ್ತಿದ್ದಿಲ್ಲ. ನನಗೆ ಟ್ಯೂನ್ಸ್ ಮಾಡೋದು ಮನಸ್ಸಿಗೆ ಬರ್ತಾ ಇತ್ತು. ಅದನ್ನು ಉಪೇಂದ್ರ ಅವರನ್ನು ಹಂಚ್ಕೊತಿದ್ದೆ, ಕಾಶಿ ಸಾರ್ ಹೇಳ್ತಾ ಇದ್ದೆ, ಸರ್ ಇದನ್ನು ಟ್ಯೂನ್ ಇದೆ ನೋಡಿ ಸರ್ ಹೇಗಿದೆ ಅಂತ. ಅದು ನನಗೆ ಸಂಗೀತ ಗೊತ್ತಿಲ್ಲ,
ಡಮ್ಮಿ ಲೈನ್ಸ್ ಬರ್ತಾ ಇದೆ ಏನಾದ್ರು ಅಂತ. ಅದೇ ನನಗೆ ಆ ಡಮ್ಮಿ ಲೈನ್ಸೇ ಸ್ವರಗಳ ಆಯ್ತು. ಸೊ ಹೀಗೆ ಮಾಡ್ತಾ ಮಾಡ್ತಾ ಒಂದು ಆಲ್ಬಮ್ ಮಾಡಿದ್ವಿ ನಾನು LM ಶಾಸ್ತ್ರಿ ಸೇರಿ, ಓ ಕುಸುಮ ಕಾಲೆ ಅಂತ. ಆ ಆಲ್ಬಮ್ ಸಾಂಗ್ಸ್ ಅಲ್ಲಿ 8 ಹಾಡು ಶಾಸ್ತ್ರಿ ಅವರೆಲ್ಲ ಹಾಡಿದ್ರು. ಅದನ್ನು ಉಪೇಂದ್ರವರಿಗೆ ನಾನು ಕೊಟ್ಟ ಮೇಲೆ ಅವ್ರು ಕೇಳಿ ಖುಷಿ ಆಯ್ತು. ಅಷ್ಟೊತ್ತಿಗೆ ಅವರಿಗೆ ತಗಲೇ ನನ್ನ ಮಗ ಸಿನಿಮಾ ಮೊದಲನೇ ನಿರ್ದೇಶನದಲ್ಲಿ ಅವ್ರಿಗೆ ಸಿಕ್ತು. ನಮ್ಮ ಆರಿಸಿಗೌಡರು ಮತ್ತೆ ಕೋಟಿಗೊಬ್ಬ ಬಾಬು, ಸೂರಪ್ಪ ಬಾಬು ಅವರು ಸೇರ್ಕೊಂಡು ಮತ್ತೆ ಇನ್ನೊಬ್ಬರು ಮಂಜು 3 ಜನ ಸೇರ್ಕೊಂಡು ಮಾಡಿದ್ರು. ಫಸ್ಟ್ ಶೆಡ್ಯೂಲಲ್ಲಿ ಮ್ಯೂಸಿಕ್ ಡೈರೆಕ್ಟರ್ ಬೇರೆ ಇದ್ದಿದ್ದು, ನಾನು ಅದಕ್ಕೆ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದೆ ಆ ಸಿನಿಮಾಕ್ಕೆ. ಆವಾಗ ಒಂದು ಶೆಡ್ಯೂಲ್ ಆದಮೇಲೆ ಗ್ಯಾಪ್ ಆಯ್ತು, ಈಗ ಕಂಪೋಸಿಂಗ್ ಮಾಡಬೇಕು ಅಂತ. ಕಂಪೋಸಿಂಗ್ ಮಾಡಬೇಕಾದ್ರೆ ಯಾರ ಹತ್ರ ಹೋಗೋದು? ಆ ಮೊದಲು ಫಿಕ್ಸ್ ಆಗಿದ್ದ ಮ್ಯೂಸಿಕ್ ಡೈರೆಕ್ಟರ್ ಅವರು ಸಿಕ್ಕಾಪಟ್ಟೆ ಸಕ್ಸಸ್ ಆಗಿ ಅವರು ಟೈಮ್ಸಿಂದ ತೆಗೆ ಆಗಿದೆ. ಆವಾಗ ಉಪೇಂದ್ರ ಅವರು ನಮ್ಮ ಮನವರು ಮಾಡ್ತಾರೆ, ಮಾಡಿಸೋಣ ಅವ್ರ ಹತ್ರ ಒಂದು ಕ್ಯಾಸೆಟ್ ಮಾಡ್ತಾರೆ ಚೆನ್ನಾಗಿದೆ ಅಂತ. ಅವರು ನೋಡಪ್ಪ ನಿಮ್ದ ಇದೆಯಾ ಅಂತ ಕೊಡಿಸ್ಕೊಂಡ್ರು. ನನಗೆ ಕೇಳಿದ್ರು, ನಾನು ಅವಾಗ ಮಾಡೋದೇ ಇಲ್ಲ ಅಂತ ಕೂತ್ಬಿಟ್ಟೆ. ಆಗ ಉಪೇಂದ್ರ ಅವರು ನನಗೆ ಬೈದರು, ಅಲ್ಲ ನಿರ್ದೇಶಕ ಆಗಬೇಕು ಅಂತ ನೀವು ಬಂದಿದೆ ನಿಜ, ಆದರೆ ನಿಮಗೆ ಸಿಗ್ತಾ ಇಲ್ವಲ್ಲ, ಮೊದಲು ಸಿಗ್ತಾ ಇಲ್ವಲ್ಲ, ಅಟ್ಲೀಸ್ಟ್ ಮ್ಯೂಸಿಕ್ ಡೈರೆಕ್ಟರ್ ಆಗಿದ್ದೀವಿ, ನಾನು ಪ್ರಯತ್ನ ಮಾಡಿದ್ದ. ಹಾಗೆ ಅವತ್ತು ರಾತ್ರಿ ಇವತ್ತು ಬಯಸ್ಕೊಂಡು ಮನೆಗೆ ಒಪ್ಕೊಂಡ್ಬಿಟ್ಟೆ ನಾನು. ಸರಿ ಇದೇ ಮಾಡೋದು, ಉಪ್ಪಿ ಬಿಡಲ್ಲ. ಆಮೇಲೆ ಮಾರ್ಗದಿಂದ ಏನೇನು ನಮಗೆ ಖುಷಿ ಬರುತ್ತಾ ಆ ಥರ ಫಿಲ್ಮ್ಸ್ ಮಾಡಿಬಿಟ್ಟು ಮುರಳಿ ಮಾಡಿದ್ರಲ್ಲ ಅವರಿದ್ರ ಜೊತೆಯಲ್ಲಿ ಉಪೇಂದ್ರ ಶಾಸ್ತ್ರಿ ನಾವು ಆಮೇಲೆ ಜಯರಾಡ್ ಅಂತ ಪ್ಲೇ ಮಾಡ್ತಾ ಮಾಡ್ತಾ ಆ ಸಾಂಗ್ಸ್ ಆಯ್ತು, ಅದಕ್ಕೆ ಒಂದು ರೂಪ ಬಂತು, ಮಾಡಿದ್ವಿ. ಅದರಲ್ಲಿ ಜಗದೀಶ್ ಒಂದು ಹಾಡು ಹಾಡಿದ್ರು. ಅಲ್ಲಿಂದ ಶುರು ನೋಡಿ, ಜಗದೀಶ್ ಅವರು ಫಸ್ಟ್ ಟೈಮ್ ಆ ಸಿನಿಮಾಗೆ ಹಾಡಿದ್ರು. ಹಾಡಿ ಆದ್ಮೇಲೆ ಅವರಿಗೂ ನನಗೂ ಮೊದಲಿಂದ ಗೆಳೆತನ. ಅವರು ಹೋಮ್ ಪ್ರೊಡಕ್ಷನ್ ಮಾಡಿದ್ರು ಬಟ್ ಅದು ಹಿಟ್ಟಾಗಿ ಅದು ನನಗೆ ಏನೇ ಮಾಡಬೇಕು ಅಂತ ಮಾಡಿದೆ. ಅದರೊಂದು ಹಾಡನ್ನು ಕೇಳಿದ ಅತ್ಯಂತ ನಾನಲ್ಲ ಸೂಪರ್ ಹಿಟ್ ಆಯಿತು. ಅಲ್ಲಿಂದ ನಂತರ ಜಗದೀಶ್ ಅವರಿಗೆ ತುಂಬ ಪ್ರೊಡ್ಯೂಸರ್ಸ್ ಬಂದರು ಅವರೆಲ್ಲರಿಗೂ ನಮ್ಮ ಮನೋಹರ್ ಅಂತ ಹೇಳ್ಬಿಟ್ಟು ನನಗೆ ಫಿಕ್ಸ್ ಮಾಡಿಬಿಟ್ರು. ಅಲ್ಲಿಂದ 22 ಸಿನಿಮಾ ಜಗದೀಶ್ ಅವರು ಕಂಟಿನ್ಯೂಸ್ ಮಾಡಿದೆ. ಅಲ್ಲಿಗೆ ನಾನು ಅನ್ಕೊಂಡೇ ಇರಲಿಲ್ಲ, ನಾನೊಂದು 2 ಸಿನಿಮಾ ಮಾಡಿ ಆಮೇಲೆ ಪ್ರೊಡ್ಯೂಸರ್ ನೋಡ್ಕೊಂಡು ಡೈರೆಕ್ಷನ್ಗೆ ಹೋಗೋಣ ಅಂತ. ಅಂದರೆ ಅದು ನನ್ನ ಈ ರೂಟಿಗೆ ಉಪೇಂದ್ರ ಮಾಡಿದ ಕೆಲಸ ನನ್ನ ನೆವರ್ನೇ ಬದಲಾಯಿಸ್ಬಿಟ್ಟು ಅವರು. ಸೊ ಈ ರೂಟಲ್ಲಿ ಹೋದೆ. ಅಲ್ಲಿಂದ ನಂತರ ಗೆಜ್ಜೆನ ಸಿನಿಮಾ ನನಗೆ ಒಂದು ಹೊಸ ಟರ್ನಿಂಗ್ ಪಾಯಿಂಟ್. ಅದು ಏನಾಯಿತು, ರಾಮ್ಕುಮಾರ್ ಅವರ ಹೀರೋ, ಅಣ್ಣ ಅವರ ಅಳಿಯ, ಅವರ ಆ ಸಿನಿಮಾ ನೋಡಿ ಹಾಡಲಿಕ್ಕೆ ಖುಷಿಪಟ್ಟರು. ಅಲ್ಲಿಂದ ನನಗೆ ಒಂದಷ್ಟು ಭಕ್ತಿ ಗೀತೆಗಳು ಮಾಡೋದಕ್ಕೆ ಕೊಟ್ಟರು. ಅದು ನನಗೆ ಫೌಂಡೇಶನ್ ಬಂತು. ಅಲ್ಲಿಂದ ನಂತರ ಅದನ್ನು ಕೂಡ ಅವರಿಗೆ ನನ್ನ ಕೆಲಸ ಇಷ್ಟ ಆಯಿತು, ಜನ್ಮ ತೊಡಗಿಕೊಟ್ಟರು. ಅಲ್ಲಿಂದ ಮುಂದೆ ಹಾಗೆ ಸಾಗ್ತಾ 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 ಇಲ್ಲಿವರೆಗೆ ಬಂದಿದ್ದೀನಿ. ಮಧ್ಯೆ ತುಂಬ ಮಂದಿ ಕೇಳೋರು, ನೀನು ಇವಾಗ ಸಿನಿಮಾ ಮಾಡ್ತಾ ಇಲ್ಲ ಯಾವುದು ಅಂತ. ಇಲ್ಲಪ್ಪ, ಮಾಡ್ತಾನೆ ಇದ್ದೀನಿ, ಆದರೆ ಅದು ಗೊತ್ತಾಗ್ತಾ ಇಲ್ಲ. ಯಾಕಂದರೆ ಆವಾಗ ಶಿವರಾಜ್ ಕುಮಾರ್ ಸ್ಟಾರ್, ಜಗ್ಗೇಶ್ ಅವರು ಸ್ಟಾರ್, ಎಲ್ಲರೂ ಸ್ಟಾರ್ ಇದ್ದಾಗ ಆವಾಗ ಸಿನಿಮಾದಲ್ಲಿ ಮಾಡಿ. ಅದಾದಮೇಲೆ ಹೊಸಬರು ಬರೋ ಶಿವರಾಜ್ ನೋಡಿ ಅವರ ಸಿನಿಮಾಕ್ಕೂ ಮಾಡ್ತಾರೆ. ಆ ಥರ ದುನಿಯಾ ಮಾಡಿದಾಗ ಅದು ಕ್ಲಿಕ್ ಆಯಿತು. ನನಗೊಂದು ಹೊಸಬರು ಬಂದರೂ ಕೂಡ ನಾವು ಅವ್ರನ್ನ ಡಿಗ್ರೇಡ್ ಮಾಡಬಾರ್ದು, ಯಾರನ್ನು ಅಂಡರ್ ಎಸ್ಟಿಮೇಟ್ ಮಾಡಬಾರ್ದು ಅಂತ ದುನಿಯಾ ನೋಡಿ ನಾನು ಕಲ್ತ್ಕೊಂಡೆ. ಹಾಗಾಗಿ ಬಂದವರೆಲ್ಲ ಮಾಡ್ತಾ ಹೋದೆ. ಅದರಿಂದ ಒಂದು ಅನಾನುಕೂಲನೂ ಆಯಿತು. ಯಾಕಂದರೆ ಅವ್ರ ಹತ್ರ ಪಬ್ಲಿಸಿಟಿಗೆ ದುಡ್ಡಿರ್ತಾರೆ ಪಾಪ. ಅವಾಗ ಏನು ಮಾಡ್ತಿದ್ರು, ಅವರು ರಿಲೀಸ್ ಆಗೋದು ಗೊತ್ತೇ ಆಗ್ತಿರಲಿಲ್ಲ, ನಾನು ಮಾಡಿದ ಮ್ಯೂಸಿಕ್ ಜಾರಿಗೆ ತಲುಪ್ತಾ ಇರಲಿಲ್ಲ. ಈಗೆಲ್ಲ ಆಯಿತು. ಆದರೂ ಕೂಡ ಅಲ್ಲೊಂದು ಇನ್ನೊಂದು ಗುರುತಿಸುವಂಥ ಸಿನಿಮಾಗಳು ಮಾಡಿದೆ. ಹಾಗಾಗಿ ಇಲ್ಲಿವರೆಗೆ ಆ ಒಂದು ಪ್ರಯಾಣ ಬಂತು. ಮತ್ತು ಆ್ಯಕ್ಟಿಂಗಿಗೂ ಉಪೇಂದ್ರ ಅವರೇ ನನಗೆ ಆ್ಯಕ್ಟಿಂಗಿಗೆ ತಗೊಂಡ್ರು. ಆಮೇಲೆ ಧಾರಾವಾಹಿಯಲ್ಲೂ ಕೂಡ ನನಗೆ ಮಣಿರಾಮಚಂದ್ರ ಅವರು ದಂಡಕಣ್ಣವರು ಧಾರಾವಾಹಿಯಲ್ಲಿ ಕೊಟ್ಟರು. ಅಲ್ಲಿ ನಾಲ್ಕು ಪಾತ್ರ ಮಾಡಿಸಿ ಅಲ್ಲೂ ಕೂಡ ನನ್ನ ಒಂದು
ಸೋಲು ನಾನು ಕಂಡಿಲ್ಲ. ಮೊದಲನೇ ಹಾಡು ಬಂದಾಗ ಓದೇನು ಅವ್ರ ಜೊತೆಗಾರ ಸೂಪರ್ ಹಿಟ್ ಆಯಿತು. ಅದಾದ್ಮೇಲೆ 2 ಸುತ್ತಿನ ಕೋಟೆಯಲ್ಲಿ 5 ಹಾಡಿದ್ರು ಕೂಡ 4 ಹಿಟ್ ಆಯಿತು. ಅದು ಸಂತಸ ಅನ್ನೋ ಸಮಯ. ಹಾಗೆ ಮಾಡ್ತಾ ಮಾಡ್ತಾ ದಂಡ ಕ್ಲಿಕ್ ಆಯಿತು, ಮ್ಯೂಸಿಕ್ ಕನ್ನಡ ಆಯಿತು, ಎಲ್ಲ ಜನಗಳಿಗೆ ಹಿಟ್ ಮೇಲೆ ಹಿಟ್ ಚಿಂತಾ ಹೋಯ್ತು ನನಗೆ. ಇದು ಅನೇಕ ಎಷ್ಟೋ ಪ್ರತಿಭಾವಂತರು ನಮ್ಮ ಚಿತ್ರದಲ್ಲಿ ಇದ್ದಾರೆ, ಪ್ರಯತ್ನ ಮಾಡ್ತಾನೆ ಇದ್ದಾರೆ ಪಾಪ. ಆದರೆ ಅವ್ರಿಗೆ ಸಿಗದಂತಹ ಯಶಸ್ಸು ನನಗೆ ಸಿಕ್ಕಿದೆ ಅನ್ನೋದು ನನಗೆ ಒಂದು ತೃಪ್ತಿ ಮತ್ತು ಸಂತೋಷ. ಗ್ರಾಫ್ ನೋಡ್ತಾ ಇದ್ರೆ ಜನವಾಣಿ ಪತ್ರಿಕೆಯಲ್ಲಿ 78ನೇ ಇಸವಿಯಲ್ಲಿ ಕಾರ್ಟೂನಿಸ್ಟ್ ಆಗಿ ಸೇರಿಕೊಂಡು ಅಲ್ಲಿ ಪ್ರೂಫ್ ರೀಡಿಂಗು ಮಾಡಿಕೊಂಡು ಕಾರ್ಟೂನಿಸ್ಟ್ನಿಂದ ಸುಂದರದಾಸ್ ಸುವರ್ಣ ಅವರಿದ್ದೆ ಅವ್ರ ಪರಿಚಯ ಆಗಿ, ಕಾಶಿನಾಥ್ ಸರ್ ಪರಿಚಯ ಆಗಿ, ಅಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ, ಕ್ಲಾಪ್ ಬಾಯ್ ಆಗಿ, ಅಲ್ಲಿಂದ ನಂತರ ಲಿರಿಸಿಸ್ಟ್ ಆಗಿ, ಅದಾದ ನಂತರ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ, ಅದಾದ ನಂತರ ಮ್ಯೂಸಿಕ್ ಡೈರೆಕ್ಟರ್ ಆಗಿ, ಅದಾದ ನಂತರ ಆಕ್ಟರ್ ಆಗಿ, ಹೀಗೆ ಹಲವು ರೀತಿಯ ಬಣ್ಣಗಳು ನನಗೆ ಸಿಕ್ಕಿದೆ. ಆದರೆ ಬಣ್ಣ ಬದಲಾಯಿಸಿದ ಬೇರೆ ಬೇರೆ ಬಣ್ಣಗಳನ್ನ ಕೊಟ್ಟು ನನಗೆ ಚಿತ್ರಗಳಲ್ಲಿ ಎಲ್ಲರೂ ನನ್ನ ಕೈ ಹಿಡಿದು ಒಂದು ಮಗುವನ್ನು ನಡೆಸ್ಕೊಂಡು ಹೋದಾಗೆ ನನ್ನ ಎಲ್ಲ ಕಡೆಗಳು ಅದನ್ನು ನಾನು ಎಷ್ಟು ಮಂದಿ ನೆನೆಸ್ಕೋಬೇಕು. ನಾನು ಉಪೇಂದ್ರ ಅವರು, ಹಂಸಲೇಖ ಅವರು, ಕಾಶಿನಾಥ್ ಸರ್, ಆಮೇಲೆ ಕುಡಿಗಲ್ ನಾಗಕೃಷ್ಣ ಅವರು, ಆದಿತ್ಯ ಗೋಪಾಲ್ ಅವರು ಮತ್ತೆ ವಿದ್ಯಾಭ್ಯಾಸದ ಬಗ್ಗೆ ನನಗೆ ಒಂದು ವಿಶೇಷ ಗೌರವ. ಯಾಕಂತಂದ್ರೆ IPRS ಸಂಸ್ಥೆಗೆ ನನ್ನ ಒತ್ತನಾಡಿ ಸೇರಿಸಿದವರಿದ್ದರು. ಹೀಗೆ ಅನೇಕ ಗಣ್ಯರು ನನಗೆ ಅವಕಾಶ ಕೊಟ್ಟು ಬೆಳೆಸಿದರು. ಇವತ್ತಿಗೆ ಬಹಳ ಹಿಂದೆ ತಿರುಗಿ ನೋಡಿದಾಗ ನಿರ್ದೇಶನ ಮಾಡೋದಕ್ಕೆ ಅಷ್ಟೊಂದು ಅವಕಾಶ ಸಿಗಲಿಲ್ಲ ಅನ್ನೋದು ಒಂದು ಬೇಸರ ಇದ್ದರೂ ಕೂಡ ಬೇಸರಕ್ಕಿಂತ ಜಾಸ್ತಿ ಯಶಸ್ಸು ಇದೆಯಲ್ಲ, ಅದು ನನಗೆ ಖುಷಿ ಬರ್ತದೆ. ಜನ್ಮ ಜೋಡಿಯಾಗಿ ಪ್ರಾಣಿ, ಚಿಗುರದ ಮನಸ್ಸು, ಹೀಗೆ ಅನೇಕ ರೀತಿಯಲ್ಲಿ ನನಗೆ ಯಶಸ್ಸು ಕೊಟ್ಟಿರೋದ್ರಿಂದ ಇದು ಒಂದು ನಾನು ಗಮನಿಸಿದ್ದು. ಅಣ್ಣವರ ಮಾತು ನಾನು ಯಾವುದು ಮರೆಯಲ್ಲ. ನಾನು ಫಸ್ಟು ಅವರ ಮನೆಗೆ ಹೋದಾಗ ಅವರು ನನಗೆ ಕೀಬೋರ್ಡ್ ನುಡಿಸೋಕ್ಕೆ ಅಷ್ಟು ಬರ್ತಿರಲಿಲ್ಲ. ಸುಮ್ಮನೆ ಸಾಗಪ್ಪ ಪಾಡ್ಸಿಡ್ತಾ ಇದೆ. ಅದನ್ನು ಗಮನಿಸಿದ್ರು ಒಂದು ಮಗಳನ್ನಾಗೆ. ನನಗೆ ಗೊತ್ತಾಯ್ತು, ನನಗೆ ಸಂಗೀತ ಗೊತ್ತಿಲ್ಲ ಅಂತ ಅವಳಿಗೆ ಗೊತ್ತಾಯ್ತು, ನನಗೆ ಗೊತ್ತಾಯ್ತು. ನಾನು ಮಾತಾಡಲಿಲ್ಲ. ಶಾಸ್ತ್ರಿ ಹಾಡ್ತಾ ಇದ್ರು, ಶಾಸ್ತ್ರಿಗೆ ಟ್ಯೂನ್ ಹೇಳ್ಕೊಂಡು ನಾನು ಸುಮ್ಮನೆ ಸುದ್ದಿ ಹಿಡ್ಕೊಂಡಿದ್ದೆ ಅಷ್ಟೇ. ಆಮೇಲೆ ಎಲ್ಲ ಮುಗಿದ ಮೇಲೆ ಎಲ್ಲ ಟ್ಯೂನ್ಸ್ ಹೋಗಿ ಆದಮೇಲೆ ನಾನು ಎಲ್ಲ ಕೇಳಿದೆ, ಅಣ್ಣ ನಾನು ಶಾಸ್ತ್ರೀಯ ಸಂಗೀತ ಕಲ್ತಿಲ್ಲ, ಟ್ಯೂನ್ಸ್ ಏನೋ ಬರುತ್ತೆ ಅದು ಗೊತ್ತಿಲ್ಲ, ಸರಸ್ವತಿ ಅನುಗ್ರಹ ಇರಬೇಕು, ನನಗೆ ಟ್ಯೂನ್ಸ್ ಬರುತ್ತೆ ಅಷ್ಟೇ, ಸಂಗೀತ ನನಗೆ ಅಷ್ಟು ಏನು ಗೊತ್ತಿಲ್ಲ. ಬಟ್ ಟ್ಯೂನ್ಸ್ ಮಾಡ್ತಾ ಇದ್ದರೆ ಶ್ರುತಿ ಕಲಿತಿದ್ರೆ ಗೊತ್ತಾಗ್ತದೆ ನನಗೆ ಅಂತ. ಅದಕ್ಕೆ ಅವರು ಎಂಥ ದೊಡ್ಡ ವ್ಯಕ್ತಿ, ಎಂಥ ದೊಡ್ಡ ಮನುಷ್ಯ. ಅವ್ರೇನಂತಂದ್ರೆ ಅಲ್ಲ, ನಮಗೂ ಸಂಗೀತ ಅಷ್ಟು ಗೊತ್ತಿಲ್ಲ, ಏನೋ ಕೃಪಿ ಕಂಪನಿಯಲ್ಲಿ ನಮ್ಮ ಅಪ್ಪಾಜಿ ಹೇಳ್ತಿದ್ದನ್ನ ಸ್ವಲ್ಪ ಕಲ್ತ್ಕೊಂಡು ನಾನು ಮಾಡ್ತಿದ್ದೆ. ಆದರೆ ನಿಜ ನೋಡಿದ್ರೆ ಅವರು ಸಂಗೀತ ವಿದ್ವಾನ್ ಅಂತ ಆಮೇಲೆ ಬರ್ತಾ ಗೊತ್ತಾಗ್ತಾನೆ. ಸೊ ಆಮೇಲೆ ಹೊರಗಡೆ ಬರುವಾಗ ನಮ್ಮನ್ನ ಗೇಟ್ ಹತ್ರ ಅವರೆಲ್ಲೋ ಬರ್ತಿದ್ರು. ಆ ಬೀಟ್ ಕೊಡುವಾಗ ಒಂದು ಮಾತು ಹೇಳಿದ್ರು. ನಾನು ಹೇಳಿದೆ, ನನಗೆ ನಿಮ್ಮ ನೋಡಿದಾಗ ಸ್ವಲ್ಪ ಭಯ ಆಯಿತು, ನನಗೆ ಸಂಗೀತ ಗೊತ್ತಿಲ್ವಲ್ಲ, ನಿಮ್ಮ ಮುಂದೆ ಹೇಗೆ ಮಾಡೋದು ಪ್ರೆಸೆಂಟ್ ಮಾಡಿದೆ ಹೇಗೆ ಗೊತ್ತಾಗಲಿಲ್ಲ. ಅದಕ್ಕೆ ಅವರು ಮಾತಾಡಿದ್ರು, ಎಲ್ಲಿ ಭಯ ಇರುತ್ತೋ ಅಲ್ಲಿ ನಯ ಇರುತ್ತೆ, ಎಲ್ಲಿ ನಯ ಇರುತ್ತೋ ಅಲ್ಲಿ ಲಯ ಇರುತ್ತೆ ಅಂತ. ಬದುಕಿಗೆ ಒಂದು ಲಯ ಸಿಗಬೇಕಾದ್ರೆ ನಾವು ವಿನಯವಂತರಾಗಬೇಕು ಅನ್ನೋ ಒಂದು ಮಾತು. ಅಲ್ಲಿ ಏನೇ ಬಂದಾಗ ತಲೆ ಬಾರು ಮಾತಾಡಿದ್ರು. ನನಗೆ ಅದು ತುಂಬ ಮನಸ್ಸಲ್ಲಿ ಪರಿಣಾಮ ಆಯಿತು. ಅಲ್ಲಿಂದ ಇಲ್ಲಿವರೆಗೂ ಚಾಚು ತಪ್ಪದೆ ಯಾವುದೇ ಯಶಸ್ಸು ಬರಲಿ, ಯಾವುದೇ ಸೋಲು ಬರಲಿ, ಸಮತೋಲನದಿಂದ ಅದಕ್ಕೂ ನನಗೇನು ಅನ್ನಿಸ್ತಿಲ್ಲ, ಇದಕ್ಕೂ ಏನು ಅನ್ನಿಸ್ತಿಲ್ಲ, ಒಂದೇ ರೀತಿ ಸಮಚಿತ್ತದಿಂದ ಇರೋದನ್ನು ನಾನು ರೂಢಿಸಿಕೊಂಡಿದ್ದೆ.
ಇತ್ತೀಚೆಗೆ ಯಾವುದೋ ಒಂದು ಚಾನೆಲಲ್ಲಿ ನನ್ನನ್ನು ಬಲಿಪಶು ಮಾಡಿದ್ರು. ಈಗ ಗೊತ್ತಿದೆ, ಸ್ಟಿಂಗ್ ಆಪರೇಷನಲ್ಲಿ ನನ್ನೊಂದು ರೀಲ್ ಹಾಕೋದು. ಅದು ಯಾವಾಗ ಆಯಿತು ಅಂತಂದರೆ, ಅದೇ ದಿನ ಅದು ಟೆಲಿಕಾಸ್ಟ್ ಆಗೋ ಅದೇ ಟೈಮಲ್ಲಿ ನನಗೆ ಹಿರಿಯೂರಲ್ಲಿ ಸನ್ಮಾನ ನಡೀತಾ ಇದೆ. ಸನ್ಮಾನ ನಡೀತಾ ಇರುವಾಗ ಹೊರಗಡೆ ಅವಮಾನ ಆಗ್ತಾ ಇತ್ತು. ಸೊ ನಾನು ಎರಡನ್ನೂ ಸಂಭಾವನೆ ತಗೊಂಡೆ. ಯಾಕಂದರೆ ಮನುಷ್ಯನ ಹಣೆ ಬರ, ನಸೀಬು, ಇದರ ಮೇಲೆ ಸ್ವಲ್ಪ ನಂಬಿಕೆ ಇದೆ ನನಗೆ. ನಮ್ಮ ನಸೀಬು ಚೆನ್ನಾಗಿದ್ದಾಗ ನಮಗೆ ಅನುಕೂಲತೆ ಇರುವಂಥದ್ದಾಗುತ್ತೆ. ಹೀಗೆ ಎಲ್ಲವನ್ನೂ ಸಮನಾಗಿ ತಗೋಬೇಕು ನಾವು. ಇದು ನಾನು ಮುಂದಿನ ಎಲ್ಲರಿಗೂ, ನಾನು ಚಿತ್ರರಂಗದಲ್ಲಿರೋರು ಎಲ್ಲರಿಗೂ ನಾನು ಹೇಳೋದಿಷ್ಟೇ, ಸೋಲು ಗೆಲುವು, ಮಾನ ಅವಮಾನ, ಸನ್ಮಾನ ಎಲ್ಲವೂ ಈ ಚಿತ್ರರಂಗದಲ್ಲಿ ಆಗ್ತಾನೇ ಇರ್ತಾರೆ. ಅದೆಲ್ಲವನ್ನು ನಾವು ಒಂದು ಸಮವಾಗಿ ತಗೊಂಡು, ಜೊತೆಗೆ ಪ್ರತಿ ಹೆಜ್ಜೆಯಲ್ಲೂ ಎಚ್ಚರಿಕೆಯಿಂದ ಇರಬೇಕು ಅನ್ನೋದನ್ನು ನಾನು ತಿಳ್ಕೊಂಡಿದ್ದೀನಿ. ಇನ್ನು ಮುಂದೆ ಪ್ರಯತ್ನಗಳು ನಡೀತಾ ಇದೆ. ಇವಾಗ 31 ಡೇಸ್ ಇನ್ನೊಂದಷ್ಟು ಸಿನಿಮಾಗಳು ಮಾಡೋದಿದೆ, ಮ್ಯೂಸಿಕ್ ಮಾಡಿದ್ದೀನಿ, ಜೊತೆಗೆ ಪ್ರೈವೇಟ್ ಆಲ್ಬಮ್ಗಳು ಮಾಡಿದ್ದೀನಿ. ಹೀಗೆ ನಡೀತಾ ಇದೆ. ವರ್ಷ ದರ್ಬಾರ್ ಸಿನಿಮಾ ಮಾಡಿದೆ. ಪ್ರಚಾರದ ಬಗ್ಗೆ ಅದು ಇನ್ನು ಯಾರಿಗೂ ಗೊತ್ತಾಗಲ್ಲ, ಬಿಡುಗಡೆ ಆಗಿದೆ. ಈ ವರ್ಷ ಮತ್ತೆ ಪ್ರಯತ್ನಗಳು ಮಾಡ್ತಾ ಇದ್ದೀನಿ ನಿರ್ದೇಶನ. ಆದರೆ ಇವತ್ತಿಗೆ ಏನಾಗಿದೆ ಅಂದರೆ, ಜನ ಥಿಯೇಟ್ರಿಗೆ ಬರದೇ ಇರೋದು ನೋಡಿದಾಗ ನಾವು ಪ್ರೊಡ್ಯೂಸರ್ ಕೇಳೋದೇ ಇದೆ, ಸರ್ ಒಳ್ಳೆ ಕಥೆ ಇದೆ, ಸಿನಿಮಾ ಮಾಡೋಣ ಸರ್ ಅಂತ ಕೇಳಿದ್ರೆ ರಿಟರ್ನ್ಸ್ ಏನಪ್ಪ ಅಂತ ಕೇಳ್ತಾರೆ. ಅದಕ್ಕೆ ನಮ್ಮಲ್ಲಿ ಉತ್ತರ ಇಲ್ಲ. ಇದು ಇಂಥ ತೊಡಗಿನ ಸ್ಥಿತಿಯಲ್ಲಿ ನಾವಿದ್ದೀವಿ, ಸ್ವಲ್ಪ ಸಂಕಷ್ಟದ ಸ್ಥಿತಿಯಲ್ಲಿ ಆದರೂ ಪ್ರಯತ್ನಗಳು ಮಾಡ್ತಾ ಇರೋದು. ಬಜೆಟ್, ದೊಡ್ಡ ಬಜೆಟ್ ಇಲ್ವಾ, ಸಣ್ಣ ಬಜೆಟ್ ಏನೋ ಪರಿಣಾಮಕಾರಿಯಾಗಿ ಸಿನಿಮಾ ಹೇಗೆ ಮಾಡ್ಬೋದು ಅದನ್ನು ನಾವು ಪ್ರಯತ್ನ ಮಾಡೋದು. ಸಿನಿಮಾ ನಿರ್ದೇಶನದ ಆಸೆ ಬಿಟ್ಟಿಲ್ಲ, ಅಷ್ಟೇ ಹೇಳ್ತೀನಿ. ಒಟ್ಟು 11 ಹಾಡುಗಳನ್ನ ಹಾಡಿದ್ದೀವಿ. ಮೆಹಬೂಬ್ ಸಾಬ್ ಹಾಡಿದ್ದಾರೆ, ಆಮೇಲೆ ಪೃಥ್ವಿ ಭಟ್ ಹಾಡಿದ್ದಾರೆ, ಎಂ ಡಿ ಪಲ್ಲವಿ ಅವರು ಹಾಡಿದ್ದಾರೆ, ಚೇತನ್ ನಾಯಕ್ ಹಾಡಿದ್ದಾರೆ, ದೇಸಿ ಮೋಹನ್ ಹಾಡಿದ್ದಾರೆ, ವಿಶಾಖ್ ನಾಗಲಾಪುರ ಬಂದಿದ್ದಾರೆ, ಅವ್ರು ಹಾಡಿದ್ದಾರೆ. ಆಮೇಲೆ ರವೀಂದ್ರ ಸತ್ರಾವಿ ಅವರು ಹಾಡಿದ್ದಾರೆ, ಆಮೇಲೆ ಶ್ರೀಯಾ ಜೈನ್ ಹಾಡಿದ್ದಾರೆ, ದೇಸಿ ಮೋಹನ್ ಹಾಡಿದ್ದಾರೆ. ಹೀಗೆ ಗಾಯಕರ ಅಭಿಷೇಕ್, ಎಂ.ಆರ್. ಅಭಿಷೇಕ್, ಇವರೆಲ್ಲ, ವಿಶಾಖ್ ನಾಗಲಾಪುರ, ಎಂ.ಆರ್. ಅಭಿಷೇಕ್, ಈ ದೇಸಿ ಮೋಹನ್, ಇವರೆಲ್ಲ ಕನ್ನಡದ ಅಚ್ಚ ಪ್ರತಿಭೆಗಳು. ಜೊತೆಗೆ ತುಂಬ ಚೆನ್ನಾಗಿ ಆಡುವಂಥ ಪ್ರತಿಭೆಗಳು. ಯಾವ ಹಿಂದಿ ಗಾಯಕರು ಕಡಿಮೆ ಇಲ್ಲದ ರೀತಿಯಲ್ಲಿ ಹಾಡಬಲ್ಲಂತಹ ಪ್ರತಿಭೆಗಳು. ಹಾಗಾಗಿ ನಾನು ಚಿತ್ರರಂಗದಲ್ಲಿ ಕೇಳುವ ವಿಷಯ, ನೀವು ಅಲ್ಲಿ ಕರೆಸಿದ ಇಲ್ಲೇ ಇದ್ದಾರಲ್ಲ, ಒಳ್ಳೊಳ್ಳೆ ಪ್ರತಿಭೆಗಳು ಇಲ್ಲಿದ್ದಾರೆ. ಇದೇ ಚಿತ್ರಕ್ಕೆ ಆಡಿದಂಥವ್ರು ಮೆಹಬೂಬ್ ಸಾಬ್ ಇದ್ದಾರೆ, ವಿಶಾಖ್ ನಾಗಲಾಪುರ ಇದ್ದಾರೆ, ಆಮೇಲೆ ಎಂ.ಆರ್. ಅಭಿಷೇಕ್ ಇದ್ದಾರೆ, ಆಮೇಲೆ ಹೆಣ್ಮಕ್ಳಲ್ಲೂ ಶ್ರೀಯಾ ಜೈನ್ ಇದ್ದಾರೆ, ಸಾಕ್ಷಿ ಭಾಗವತ್ ಅಂತ ಬಂದಿದ್ದಾರೆ. ಅವರು ತುಂಬ ಚೆನ್ನಾಗಿ ಆಡ್ತಾರೆ. ಎದ್ದು ಜೊತೆ ಎಲ್ಲ ಒಂದ್ಸಲ ಈ ಹುಡುಗಿ ತುಂಬ ಚೆನ್ನಾಗಿ ಭರವಸೆ ಇರುವಂಥ ಗಾಯಕಿ. ಆಮೇಲೆ ಮೇಘನಾ ಜೋಶಿ ಕುಲಕರ್ಣಿ ಅವರು ಚೆನ್ನಾಗಿ ಆಡ್ತಾರೆ, ಒಳ್ಳೆ ಗಾಯಕಿ. ಯಾಕಂದರೆ ಹಾಡು ಪೃಥ್ವಿ ಭಟ್, ಹೀಗೆ ಗಾಯಕಿಯರ ಪಟ್ಟಿ ಚಿತ್ರ 10 ಹಾಡಲ್ವಾ. ಹಾಗಾಗಿ ಅಷ್ಟು ಮಂದಿ ನನ್ನ ಹಾಡಿಗೆ ಒಂದು ಒಳ್ಳೆಯ ಅಲಂಕಾರ ಕೊಟ್ಟು ಅದನ್ನು ಇನ್ನೂ ಬೆಟರ್ಮೆಂಟ್ ಆಗಿ ಹಾಡಿದ್ದಾರೆ. ಸೊ ಆ ಎಲ್ಲ ಗಾಯಕಿಯರಿಗೂ ನನ್ನ ಕೃತಜ್ಞತೆ. ನಿರ್ದೇಶಕರ 150ನೇ ಸಿನಿಮಾ ನಿರಂಜನ್ ಶೆಟ್ಟಿ ಅವರು ಎನ್ಸಾ ಎಂಟರ್ಪ್ರೈಸಸ್ ನಲ್ಲಿ ಶ್ರೀಮತಿ ನಾಗವೇಣಿ ಎನ್ ಶೆಟ್ಟಿ ಅವರ ನಿರ್ಮಾಣದಲ್ಲಿ ಮೂಡಿ ಬಂದಿದೆ. ಸೊ ಬಹಳ ಅದ್ಭುತ ಗಾಯಕರು ಸಿನಿಮಾದ ಹಾಡುಗಳಿಗೆ ಧ್ವನಿಯಾಗಿದ್ದಾರೆ. ಪ್ರಜ್ವಲಿ ಸುವರ್ಣ ಕನ್ನಡಕ್ಕೆ ಪದಾರ್ಪಣೆ ಮಾಡಿದರೆ ಚಿತ್ರರಂಗಕ್ಕೆ ರಾಜಾ ರವಿಕುಮಾರ್ ಅವರ ಅದ್ಭುತವಾದ ನಿರ್ದೇಶನದಲ್ಲಿ ಮೂಡಿ ಬಂದಿದೆ ಸಿನಿಮಾ. ಕಾರ್ಯಕ್ರಮಕ್ಕೆ ನೀನು ಕೆಲವೇ ಹೊತ್ತಿನಲ್ಲಿ ಕರ್ನಾಟಕದ
ಬಂದು ಮಾತು ಹೇಳಿದ್ದಾರೆ. ಸಿನಿಮಾ ತಂಡಕ್ಕೆ ಶುಭಾಶಯವನ್ನು ಕೊಡ್ತಾರೆ. ಆ ಹಾಡುಗಳು ನೋಡಿದ ಬಳಿಕ ನಾನು ಗುರುಜಿ ಅವ್ರನ್ನ ಹಾಗೆ ಜಯಪ್ರಕಾಶ್ ಹೆಗ್ಡೆ ಸರ್ ನಮ್ಮನ್ನ ಮಾತಾಡಿಸ್ತೀನಿ. ನಮ್ಮ ಗಾಯಕರು ಯಾರೆಲ್ಲ ಹಾಡಿದ ಅವ್ರನ್ನ ಹಾಡಿಸ್ತೀವಿ ಕೂಡ. ಸರ್ ಪ್ಲೀಸ್ ಲಿಂಕ್ ಆಗುತ್ತೆ ನಮ್ಮ ಬಂಡ್ ಸಂಘದಿಂದ. ಅಲ್ಲಿ ಆಗ ನಾವು ಗುರುವಣ್ಣನೊಟ್ಟಿಗೆ ಓಡಾಡ್ತಾ ಇದ್ದೆ. ಗುರುವಣ್ಣನ ಜೊತೆಯಲ್ಲಿ ಇದ್ದಾಗ ನನಗೆ ಮನೋರಂಜನ ಪರಿಚಯ ಆಗುತ್ತೆ. ಸೊ ಅಲ್ಲಿ ನಾನು ಆವಾಗ ಮನೋರಂಜನಷ್ಟು ಆತ್ಮೀಯ ಆಗಿರಲಿಲ್ಲ. ಆಮೇಲೆ ಕನಸಲು ನಿನ್ನ ಮನಸ್ಸೊಂದಿಗೆ ಸಿನಿಮಾ ಶೂಟಿಂಗ್ ನಡೀತಾ ಇಲ್ಲಿ ಚಿತ್ರಕಲಾ ಪರಿಷತ್ತಲ್ಲಿ. ಮನೋರಂಜನ ಇದೇ ಜಾಗದಲ್ಲಿ ನಾನು ನಿಂತಿದ್ದಾಗ ತುಳೋರು ಮಾತಾಡ್ತಾ ಇದ್ರು. ನಾನು ಹೋಗ್ಬಿಟ್ಟು ಮಾತಾಡಿದಾಗ ನೀನು ಎಲ್ಲಿ? ನಾನು ಉಡುಪಿಯವನು. ಹೌದಾ, ನಾನು ಮುಂಗಾರು ಪತ್ರಿಕೆಯಲ್ಲಿ ಕೆಲಸ ಮಾಡಬೇಕಾದ್ರೆ ಕೊರಂಕರಪಾಡಿಯಲ್ಲಿ ನಾನು ರೂಮ್ ಮಾಡ್ಕೊಂಡಿದ್ದೆ 2 ವರ್ಷ ಅಂತ ಹೇಳಿದ್ರು. ಹೌದಾ, ನನ್ನ ಮಾವ ಒಬ್ಬರು ಮುಂಗಾರು ಪತ್ರಿಕೆಯಲ್ಲಿ ಪತ್ರಕರ್ತರಾಗಿದ್ದಾರೆ. ಏನ್ ಹೆಸರು? ಚಂದ್ರಶೇಖರ್ ಹೆಗ್ಡೆ. ಅಯ್ಯೋ, ಚಂದ್ರಶೇಖರ್ ಹೆಗ್ಡೆ ನನ್ನ ರೂಮ್ಮೇಟ್ ಇಟ್ಕೊಂಡು ನಾನು ನಿನ್ ಚಂದ್ರ ನಾಳೆ ನನ್ನ ಮನೆಗೆ ಊಟಕ್ಕೆ ಬಾ ಅಂತ ಕರೆದ್ರು. ಸೊ ಅಲ್ಲಿಂದ ಯಾರೋ ಮನೆಗೆ ಊಟ ಕರೀತಾರೆ ಅಂತ ಡೈಲಿ ಹೋಗ್ಬೇಕಾಗುತ್ತಾ. ನಾನು ಇಲ್ಲೇ CKP ಅವ್ರ ಮನೆಯಲ್ಲಿ ಹತ್ರ ಇತ್ತು. ಸೊ ನಾನು 4 ದಿವಸ 5 ದಿವಸಕ್ಕೆ ಹೋಗ್ತಾ ಇದ್ದಾಗ NS ಶಂಕರು ಸಾಕಷ್ಟು ದೊಡ್ಡ ಡೈರೆಕ್ಟರ್ಗಳೆಲ್ಲ ಬಂದಿದ್ರು. ಹೋದಾಗ ನೀ ನಾಳೆಯಿಂದ ಬರಬೇಡ ಅಂತ ಹೇಳಿದ್ರು. ನನಗೆ ಕಾಪಿ ಆಯಿತು, ನಾನೇನೋ ತಪ್ಪು ಮಾಡೋದಾ ಏನೋ ಅಂತ. ಏನಣ್ಣ, ಬರೋದಾದ್ರೆ ಡೈಲಿ ಊಟಕ್ಕೆ ಬಾ, 4 ದಿವಸ 5 ದಿವಸ ಒಂದ್ಸರಿ ಬರೋದಾದ್ರೆ ಬರಬೇಡ ನೀನು ಅಂದ್ರು. ಸೊ ಹಾಗೆ ಅವ್ರ ಮನೆಯಲ್ಲಿ ನನಗೆ 5-6 ವರ್ಷ ಊಟ ಮಾಡಿ ನಾನು ಬೆಳೆದೆ. ಸೊ ಆಮೇಲೆ ನನಗೆ ಫಸ್ಟ್ ಚಿತ್ರದಲ್ಲಿ ಗುರುವಣ್ಣ ಒಂದು ಚಾನ್ಸ್ ಕೊಡ್ತಾರೆ. ಹಾಗೆ ಮನೋರಂಜನ ಗುರುವಣ್ಣನ ಇದರಲ್ಲಿ ನನ್ನ ಈ ಚಿತ್ರರಂಗದ ಇದು ಕಲ್ಪನೆ ಇಲ್ಲಿವರೆಗೆ 8 ಸಿನಿಮಾ, 35 ಸಿನಿಮಾ ಕ್ಯಾರೆಕ್ಟರ್ ಆರ್ಟಿಸ್ಟ್ ಆಗಿ ಹೀರೋ ಆಗಿ 8ನೇ ಸಿನಿಮಾ ಇದು ಒಂದು ಪಾರ್ಟ್. ಆದರೆ ಈ ಚಿತ್ರಕಲಾ ಪರಿಷತ್ತಿಗೆ ನಾನು ಬರಬೇಕಾದ್ರೆ ನಮ್ಮ ಜಯಪ್ರಕಾಶ್ ಹೆಗ್ಡೆ ಅವರು ಕಾರಣ. ಅವ್ರು ಫಸ್ಟ್ ಟೈಮ್ ಮಿನಿಸ್ಟರ್ ಆಗ್ತಾರೆ. ಮಿನಿಸ್ಟರ್ ಆದಾಗ ನಾನೊಂದು ಫೋಟೋ ಅವ್ರಿಗೆ ಬಂದು ಕೊಡ್ತೀನಿ. ನಮ್ಮ ತಂದೆಯವರು ನಾನು ಬೆಂಗಳೂರಿಗೆ ಬರೋದಕ್ಕೆ ಇಷ್ಟನೇ ಇರೋದಿಲ್ಲ. ಸೊ ಆವಾಗ ಪ್ರಕಾಶನ್ನ ಇಲ್ಲ ಚಿತ್ರಕಲಾ ಪರಿಷತ್ ಆರ್ಟ್ ಕಾಲೇಜಿಗೆ ನಿನ್ನ ಸೇರಿಸ್ತೀನಿ ಅಂತ ಹೇಳಿದ್ರು. ನಮ್ಮ ಪಪ್ಪ ಅವಾಗೇ ಮಾಡ್ತಾ ಇದ್ರು. ನೀವು ಪ್ರತಿ ಸರಿ ಪ್ರಕಾಶನ ಸಿಕ್ಕಿದಾಗ ನಿಮ್ಮ ಮಗನ ಬೆಂಗಳೂರಿಗೆ ಕರ್ಕೊಂಡು. ಆಮೇಲೆ ಪಪ್ಪನ ಭೇಟಿ ಪಪ್ಪ ಮತ್ತೆ ಇವರು ಸಿಗೋದೇ ಮಿಸ್ ಆಯಿತು. ಆಮೇಲೆ ಇವತ್ತು ನೆನಪಿದೆ 775 ಅಪ್ಲಿಕೇಶನ್ ನಂಬರ್. ಪ್ರಕಾಶನ ಫೋರ್ಟ್ ಅಂಡ್ ಮಿನಿಸ್ಟರ್ ಆಫೀಸ್ ಸೀಲ್ ಹೊಡೆದು ನಮ್ಮ ಮನೆಗೆ ಆ ಅಪ್ಲಿಕೇಶನ್ ನಂಬರ್ ಬರುತ್ತೆ. ನಮ್ಮ ಅಪ್ಪನಿಗೆ ಬೇರೆ ಬಿದ್ದಿರೇ ಇಲ್ಲ. ಸೊ ನನ್ನ ಬೆಂಗಳೂರಿಗೆ ಕರ್ಕೊಂಡು ಈ ಕಾಲೇಜಿಗೆ ಸೇರಿಸ್ತಾರೆ. ಸೊ ಹಾಗಾಗಿ ನನ್ನ 3 ಪ್ರಥಮಗಳು ಪ್ರಕಾಶನ, ಮನೋರಂಜನ, ಗುರುವಣ್ಣ. ಸೊ ಇವರು ಮಧ್ಯದಲ್ಲಿ ನಮ್ಮ ಈ ಕಾರ್ಯಕ್ರಮ ಆಗಿರೋದು. ಆಮೇಲೆ ಈ ಚಿತ್ರಕಲಾ ಪರಿಷತ್ತು ನಂಜುಂಡರಾವ್ ಸರ್. ಸೊ ಅವರು ನನಗೆ ಅವ್ರನ್ನೇ ಪರಿಚಯ ಮಾಡಿಸೋರು. ಎಷ್ಟು ಆಪ್ತ ಅಂದ್ರೆ ನನಗೆ ಮಾತ್ರ ಫೀಸ್ ಕಮ್ಮಿ ಮಾಡೋದಲ್ಲ. ಸೊ ಎಷ್ಟು ಸಲಿಗೆ ಆಯ್ತು ಅಂದ್ರೆ ಬೇರೆಯವ್ರಿಗೆಲ್ಲ ಫೀಸ್ ಅಲ್ಲ, ನಾವು ನಿನ್ನೆ ಫೀಸ್ ಕಮ್ಮಿ ಮಾಡೋದು ಬೇರೆಯವ್ರಿಗೆಲ್ಲ ಕರ್ಕೊಂಡ್ಬಂದ್ಬಿಟ್ಟು ಕಮ್ಮಿ ಮಾಡ್ತಿದ್ದೋ ಅನ್ನೋಷ್ಟು ಆತ್ಮೀಯತೆ ನಂಜುಂಡರಾವ್ ಸರ್ ಬೆಳೆಯುತ್ತೆ. SM ಕೃಷ್ಣ ಸರ್ ಈಗ ಟ್ರಸ್ಟ್ ಪ್ರೆಸಿಡೆಂಟು. ಅವರು CM ಆಗಿದ್ದಾಗ ಒಂದು ಕಾರ್ಯಕ್ರಮ ನಡೆಯುತ್ತೆ. ಯಾವಾಗ ಹುಡುಗರಿಗೆ ಏನಿರುತ್ತೆ, ಮುಂದ್ಗಡೆ ಈ ಸ್ಟೇಜಲ್ಲಿ ನಿಂತ್ಕೊಂಡು ಮಾತಾಡೋದು ಹಿಂಸೆ, ಹಿಂದ್ಗಡೆ ಕೂತ್ಕೊಂಡು ಆರಾಮಾಗಿ ಇರ್ಬೋದಲ್ಲ ಅಂತ ಆವತ್ತು ಕಾರ್ಯಕ್ರಮ ಅವಾಯ್ಡ್ ಮಾಡಬೇಕು ಅನ್ನೋ ಕಾರಣಕ್ಕೆ ನಾನು ಟೀ ಶರ್ಟ್ ಹಾಕೊಂಡು ಬಂದಿರ್ತೀನಿ. ನಂಜುಂಡರಾವ್ ಸರ್ ಏನೋ ಟೀ ಶರ್ಟ್ ಹಾಕೊಂಡು ಬಂದಿದ್ಯಾ? ಅದೇ ನಿಮ್ಮ ಮನೆಯಲ್ಲಿ ನಿಮ್ಮ ಮಲ್ಲೇಶ್ವರದ ಅಯ್ಯೋ ಹೋಗಿ ಬರೋಕ್ಕೆ ಲೇಟ್ ಆಗುತ್ತೆ, ಅವ್ರು ಕೃಷ್ಣ ಸರ್ ಬಂದ್ಬಿಡ್ತಾರೆ, ಪ್ರಾಬ್ಲಮ್ ಆಗುತ್ತೆ, ನನಗೆ ನಾನೇ ಆ್ಯಂಕರಿಂಗ್ ಮಾಡಬೇಕು ಅಂತ. ಅಲ್ಲಿ ನನ್ನ ಜುಬ್ಬ ಇದೆಯಾ ನೋಡು ಅಲ್ಲಿ ಒಳಗೆ ಅಂತ. ಅಲ್ಲಿ ಒಳಗಡೆ ಆಫೀಸಿಂದ ಒಂದು ಜುಬ್ಬ ತರಿಸಿ ನನಗೆ ಜುಬ್ಬ ಹಾಕಿ ಆ ಕಾರ್ಯಕ್ರಮ ನನ್ನ ಹತ್ರ ಆ್ಯಂಕರಿಂಗ್ ಮಾಡ್ತಾರೆ. ಸೊ ಅಷ್ಟು ನನಗೆ ನಂಜುಂಡರಾವ್ ಸರ್ ನನಗೆ ಸಂಬಂಧ ಈ ಕಾಲೇಜು. ಹಾಗಾಗಿ ನಾನು ಈ ಚಿತ್ರಕಲಾ ಪರಿಷತ್ತಲ್ಲೇ ನನ್ನ ಆಡಿಯೋ ಲಾಂಚ್ ಆಗಬೇಕು, ಅದು ನನ್ನ ಪ್ರಥಮ ಪ್ರೊಡಕ್ಷನ್ ಅನ್ನೋಕ್ಕೆ ಕಾರಣ. ನನಗೆ ಇಲ್ಲೆಲ್ಲ ಈ ಇಷ್ಟು ವಿಚಾರಗಳಿರೋದ್ರಿಂದ ನಾನು ಈ ಚಿತ್ರಕಲಾ ಪರಿಷತ್ತಲ್ಲಿ ಈ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀನಿ. ಹಾಗೆ ಇಲ್ಲಿಯ ಎಲ್ಲರೂ, ಈಗ ನಮ್ಮ ಸೆಕ್ರೆಟರಿ ಅವ್ರ ಮಗ ಸೆಕ್ರೆಟರಿ ಇರ್ಬೋದು, ನಮ್ಮ ಟೋಟಲ್ ಸ್ಟಾಫ್ ಇಲ್ಲಿರೋ ಎಲ್ಲರಿಗೂ ನಾನು ಒಂದು ಅವ್ರ ಜೊತೆ ನನ್ನ ಈ ಕಾರ್ಯಕ್ರಮ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ಇಲ್ಲಿ ಈ ಕಾರ್ಯಕ್ರಮ ಮಾಡಿದ್ದೀನಿ. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. ಎಲ್ಲ ಕಲಾವಿದರೆ ಎಲ್ಲ ಕಲಾವಿದರು ಈಗ ನಿರಂಜನ್ ಹೇಳಿದ್ರು, ಅವ್ರು ಚಿಕ್ಕ ಹುಡುಗ. ನನ್ನ ಚುನಾವಣೆ, ನನ್ನ 94 ಚುನಾವಣೆ, ನನ್ನೊಂದು ಬಟ್ಟೆದು ಬ್ಯಾನರ್ ಇತ್ತು. ಅದನ್ನು ನನ್ನ ಫೋಟೋ ನೋಡಿ ಪೇಪರ್ ಇದು ಒಂದು ಸ್ಕೆಚ್ ನಂದು ಫೋಟೋ ಹಿಂದಿಟ್ಕೊಂಡಿದ್ದಾರೆ. ಅದನ್ನು ಅವತ್ತು ಅವರು ನಿರಂಜನೇಂದ್ರ
ಪೆನ್ಸಿಲ್ ಸ್ಕೆಚ್ ಮಾಡಿ ಕೊಟ್ಟರು. ಇವತ್ತು ಅದು ನನ್ನ ಮನೆಯಲ್ಲಿ ನನ್ನ ಕಬೋರ್ಡ್ನಲ್ಲಿ ಹಾಗೆ ಇಟ್ಟಿದ್ದೇನೆ ನಾನು. ಯಾಕಂದರೆ ಆ ನೆನಪು ಇಟ್ಕೊಡ್ಬೇಕು ಅಂತ. ಅವ್ರು ಹೇಳಿ ಸಿನಿಮಾದ ಹೆಸರು 31 days. ಇವತ್ತಿಗೆ 31 years ಆಯ್ತು. ಅದು 94 ಇವತ್ತಿಗೆ 31 years ಆಯಿತು ಆ ಒಂದು ಸ್ಕೆಚ್ ಹಾಕಿದ್ರು. ಅದರಿಂದ ಅವರನ್ನು ಕರ್ಕೊಂಬಂದು ನಂಜುಂಡ್ರ ಜೊತೆ ಮಾತಾಡಿ ಚಿತ್ರಕಲಾ ಪರಿಷತ್ತಿಗೆ ಸೇರಿಸ್ತೇನೆ. ಅವರ ಒಂದು ಆಸಕ್ತಿಯನ್ನು ಕಂಡು ನಾನು ಚಿತ್ರಕಲಾ ನಂತರ BFSC ಆ್ಯಂಡ್ LLB ಮಾಡಿ ಸಿನಿಮಾನೇ ಹೋದಾಗ ಅವ್ರ ತಂದೆ ಅಂತ ಗಡಿಬಿಡಿಯಲ್ಲಿ ನಾನೇ ತಲೆ ಕೆಚ್ಕೊಳ್ಬೇಡಿ, ಮಕ್ಕಳಿಗೆ ಆಸಕ್ತಿ ಯಾವುದ್ರಲ್ಲಿ ಇರ್ತದೆ ಅದರ ಮುಂದೆ ಹೋಗಿ ಅಂತೇಳಿ ಇವತ್ತು ಭಾಳ ಉತ್ತಮ ಸ್ಥಾನಕ್ಕೆ ಬಂದಿದ್ದರು. ಅದರಿಂದ ಇನ್ನು ಮುಂದೆ ಸಹ ಮತ್ತೊಂದು ದಿವಸ ಯಶಸ್ವಿಯಾಗಿ ಎಷ್ಟು 100 ದಿವಸ ನಡೀಲಿ. ನಿಮ್ಮ ಮುಂದಿನ ಸಿನಿಮಾಗಳು ಯಶಸ್ಸನ್ನು ಕಾರಣ. ಯಾಕಂದರೆ ಈಗ ಅನೇಕ ಸಿನಿಮಾಗಳನ್ನು ಮಾಡಲಿಕ್ಕೆ ಅವಕಾಶ ಇದೆ. ಯಾಕಂದರೆ ಈಗ ಮನೋಹರ್ ಗುರುತುಗಳನ್ನು ನಿಮ್ಮೊಟ್ಟಿಗೆ ಇರುವಾಗ ಅದೇನು ತೊಂದರೆ ಆಗಲಿಕ್ಕಿಲ್ಲ. ಮಹಬೂಬ್ ಸಾಹಬ್ ಅವರು ನನಗೊಂದು ಹುಚ್ಚಿದೆ, ಸಮಯ ಇದ್ದಾಗ ಆ ZTVದು ಮಕ್ಕಳ ಹಾಡನ್ನು ಕೇಳುವಂಥದ್ದು ಕೇಳ್ತಾ ಇದ್ದೆ ಅವ್ರಿಗೆ. ಅದರಿಂದ ಪ್ರಶಸ್ತಿಯನ್ನು ಪಡ್ಕೊಂಡು ಸ್ವಲ್ಪ ಪ್ರಥಮ ಬಂದಲ್ಲ ಆ ವರ್ಷ. ಇವರು ಆ ವರ್ಷದ್ದು ಆ ಒಂದು ZTVಯ ಸಂಗೀತದ ಸ್ಪರ್ಧೆಯಲ್ಲಿ ಸರಿಗಮಪ ರನ್ನರ್ ಆಗಿದ್ರಲ್ವಾ? ರನ್ನರ್ ಆಗಿದ್ದರು. ನನಗೆ ಅದನ್ನು ಕೇಳಿದ್ದೆ. ಆದ್ದರಿಂದ ನಿಮಗೆ ಇನ್ನೂ ಯಶಸ್ಸನ್ನು ಕೋರಿ ನಮ್ಮಿಂದ ನಿಮ್ಗೇನು ಸಹಕಾರ ಬೇಕಾಗಿಲ್ಲ, ನೀವು ಬೆಳೆದಾಗಿಲ್ಲ. ಅದರಿಂದ ವಿಷಯ ಆಲ್ಮೋಸ್ಟ್ ಅಲ್ಲೇ ನಮ್ಮ ಹೆಸರು ತುಂಬ ಜನಕ್ಕೆ ಗೊತ್ತಿರಲಿಕ್ಕಿಲ್ಲ. ಒಂದು ಈಗ ಇವ್ರು ಹೇಳಿದ್ರೆ ಗೊತ್ತಿಲ್ಲ ಏನಿಲ್ಲ. ನಾನು ಆ್ಯಕ್ಚುಲಿ ಲಿರಿಸಿಸ್ಟ್ ಆಗಲಿ ಸಿಂಗರ್ಸು ಒಮ್ಮೆ ಇಂಟ್ರೊಡ್ಯೂಸ್ ಮಾಡ್ಬೋದು, ಆಮೇಲೆ ಬೆಳೆಯೋದು ಅವರ ಶಕ್ತಿ ಇದೆ. ಸೊ ಲಕ್ಕಿಲಿ ಅವರೆಲ್ಲ ಬೆಳೆದಿದ್ದಾರೆ. ಆ ಬೆಳವಣಿಗೆ ನೋಡಿ ನಾನು ಜಾಸ್ತಿ ಅವ್ರಿಗೇನು ಜಾಸ್ತಿ ನಾನು ಖುಷಿ ಪಡ್ತೀನಿ. ಫಾರ್ ಎಕ್ಸಾಂಪಲ್ ನಿರಂಜನ್ ನನಗೆ ಫಸ್ಟ್ ಹೇಳಿದ್ರೆ ನನಗೆ ನಿಜ ನೆನಪಿಲ್ಲ, ಆ ದಿವಸ ಬಂದು ಮಾತಾಡಿದ್ರು. ನನಗೆ ಇವತ್ತು ಹೇಳಿದ್ರೆ ಹೌದಾ ಅಂತ ಅನಿಸ್ತು. ಜೀವನದಲ್ಲಿ ಫಸ್ಟ್ ಟೈಮ್ ಡ್ಯಾನ್ಸ್ ಮಾಡಿ ಮಾಡಿದ ಆ ಫಂಕ್ಷನ್ಗೆ 30 ವರ್ಷ ಆಯಿತು. ಆಗ್ತಾ ಬಂತು 95 ಅದು ಫಂಕ್ಷನ್ ಆಗಿರೋದು. ಆಮೇಲೆ ನನಗೆ ಸಿಕ್ಕಿರೋದು ಅವ್ನು ಚಿತ್ರಕಲಾ ಪರಿಷತ್ ಇರೋರು ನನಗೆ ಬಂದು ಭೇಟಿಯಾಗಿರೋದು. ಆ್ಯಂಡ್ ಅಫ್ಕೋರ್ಸ್ ಆಮೇಲೆ ನಮ್ಮ ಜೊತೆಗಿದೆ ದಿನೇಶ್ ಬಾಬುಗೆ ಪರಿಚಯ ಮಾಡಿಸ್ಬೇಕಿದೆ ಆ ಟೈಮಲ್ಲಿ. ನನಗೆ ಓಕೆ ಈ ಚಿತ್ರ 31 days ಇವತ್ತು ಚಿತ್ರ ಮಾಡೋದೇ ದೊಡ್ಡ ಕೆಲಸ ಇವತ್ತಿಗೆ. ಯಾಕಂದರೆ ಮುಂಚಿನ ಥರ ಇಂಡಸ್ಟ್ರಿ ಇಲ್ಲ ಈಗ. ಮುಂಚೆ ಇಂಡಸ್ಟ್ರಿ ಹೆಂಗಿದೆ ಅಂದರೆ ನಮ್ಮ ಮನೋಹರ ಕೇಳಿ ನೋಡಬೇಕು. 150ನೇ ಚಿತ್ರ, ಅದಕ್ಕೆ ನಾನು ಬರಲೇಬೇಕು. ನನ್ನ ಕಂಗ್ರ್ಯಾಚುಲೇಷನ್ಸ್ ಆಗಿ. ಈಗ ನಾನು ಬೇರೆ ಅವಕಾಶ ಕೊಟ್ಟು ಹೇಳಿದ್ರು, ನನಗೆ ನಿಜವಾಗಿ ಅವಕಾಶ ಕೊಟ್ಟಿದ್ದವರು, ಇಲ್ಲ ನಾನು ಡೆಫಿನೆಟ್ ಆಗಿ ಬರ್ತಿರಲಿಲ್ಲ. ನಮಗೆಲ್ಲ ನಾವೆಲ್ಲ ಪ್ರೊಫೆಷನ್ ಇಸ್ ಮೈ ಫ್ಯಾಮಿಲಿ ಫ್ರೆಂಡ್ ಅವ್ರಿಗೆ ಗೊತ್ತಿದೆ. ನಮ್ಮಲ್ಲಿ ಊರಲ್ಲಿ ಕಲಾವಿದ ಅಂದ್ಕೊಂಡ್ರೆ ಅವರ ಒಂದು ರೆಡ್ ಸಿಟಿಸನ್ ಥರ ನೋಡ್ತಾರೆ. ಎಲ್ಲ ಬೇಸಿಕಲಿ ಇಲ್ಲ ಜೀವನ ಮಾಡೋಕ್ಕಾಗಲ್ಲ ಅಲ್ಲೇ ಇಟ್ಕೊಂಡು ಏನೋ ಒಂದು ವೃತ್ತಿ ಬೇಕು ಅಂತ. ನಮ್ಮ ಕಡೆ ಸ್ವಲ್ಪ ಜಾಸ್ತಿ, ಮೈಸೂರು ಬೆಂಗಳೂರು ಸ್ವಲ್ಪ ಬಿಡ್ತಾರೆ, ನಮ್ಮ ಕಡೆ ಸ್ವಲ್ಪ ಸಿಕ್ಕಾಪಟ್ಟು ಟೈಟ್ ಇರುತ್ತೆ. ಸೊ ಆ ಟೈಮಲ್ಲಿ ನಮಗೆ ಧೈರ್ಯ ಇರಲಿಲ್ಲ. ಆ ಟೈಮಲ್ಲಿ ಅವಕಾಶ ಕೊಟ್ಟು ಕರೆದು ಪ್ರೋತ್ಸಾಹಿಸಿದ್ದು ಮನೋರಣ್ಣ. ಅವರ 150 ಚಿತ್ರದಲ್ಲಿ ಒಂದು 25 ಚಿತ್ರದಲ್ಲಿ ನಾನು ಭಾಗಿಯಾಗಿದೆ. ನಂಬ್ತೀರ ಬಿಡ್ತೀರ, ಒಂದು ವಾರಕ್ಕೆ ಒಂದು ಪಿಕ್ಚರ್ ನಡೀತಾ ಇದೆ ಆ ಟೈಮಲ್ಲಿ. 3 ದಿವಸ ಕಂಪೋಸಿಂಗ್, 2 ದಿವಸ ಸಾಂಗ್ ರೆಕಾರ್ಡಿಂಗ್, 3 ದಿವಸ ರೆಕಾರ್ಡಿಂಗ್. ಬೆಳಿಗ್ಗಿಂದ ಸಾಯಂಕಾಲಕ್ಕೆ ಎಲ್ಲರೂ ಬಿಸಿ. ರಾತ್ರಿ 11 ಗಂಟೆಗೆ ಕೆಲಸ ಮಾಡಿದ್ರು, ಮತ್ತೆ ಬೆಳಿಗ್ಗೆ 7 ಗಂಟೆಗೆ ಮತ್ತೆ ನೆಕ್ಸ್ಟ್ ಪಿಕ್ಚರ್ ರೆಕಾರ್ಡಿಂಗ್. ಸೊ ಆ ಪೀಕ್ ನೋಡಿದವರು ನಿಜ ಹೇಳ್ತೀನಿ, ಕನ್ನಡ ಇಂಡಸ್ಟ್ರಿ ಎಲ್ಲ ಕರ್ನಾಟಕ ಯಾವತ್ತೂ ಮರೆಯದಂತ ಕಲಾವಿದ. ಸಂಗೀತ ಪಾಂಡಿತ್ಯ ಪಡೆಯುವುದು, ಕಂಪೋಸಿಂಗ್ ಅನ್ನೋದು ಬೇರೆನೇ ಆಗ್ತದೆ, ಅದು ದೈವದತ್ತವಾಗಿ ಬರೋದು. ಕಂಪೋಸರ್ಸ್ ಯಾರು ಕಲ್ತು ಕಂಪೋಸರ್ ಆಗೋದಿಲ್ಲ. ಕಂಪೋಸರ್ಸು ಅವರ ಬರ್ದಲ್ಲೇ ಬಂದಿರುತ್ತೆ. ದಟ್ಸ್ ಎ ಗಾಡ್ ಗಿಫ್ಟ್. ಸೊ ನಮಗೆ ನಿಜವಾಗಿ ಕರ್ನಾಟಕ ದೊಡ್ಡ ಗಣಿ ಅಂತ ಹೇಳಬೇಕು. ಮನೋರಣ್ಣ ಅವ್ರದ್ದು 150 ಚಿತ್ರ ಬೇಲಿ ಹಾಕಿ, ಆಮೇಲೆ ಚಿತ್ರದ ಹೆಸರು 31 ದಿವಸ. ಮುಂಚೆಲ್ಲ 100 days ಎಲ್ಲ ಬರ್ತಾ ಇತ್ತು. ಈಗ 100 days ಅಲ್ಲ, ಈಗ 30 ದಿವಸಕ್ಕೆ ನಾವು 1 ತಿಂಗಳಾಯಿತು ಅಂತ ಒಂದು ಪ್ರೆಸ್ ಮೀಟ್ ಕರಿತಾ ಇದ್ವಿ ಸಕ್ಸಸ್. ಈಗ 3ನೇ ದಿವಸಕ್ಕೆ ಕರೀತಾರೆ.
ಸಕ್ಸಸ್ ಮೀಟ್ ಅಂತ. ಬಟ್ 31 ದಿವಸ ಥಿಯೇಟ್ರಲ್ಲಿ ಹೊರಟು ದೊಡ್ಡ ವಿಷಯ ಇದೆ. ಇದು 100 ದಿವಸ ಹೊಡಿಲಿಕ್ಕೆ ಹಾರೈಸ್ತೀನಿ. ಥ್ಯಾಂಕ್ ಯು ಸೊ ಮಚ್. ಅದರಲ್ಲೂ ಕೂಡ ಕರಾವಳಿ, ನಾನು ದಕ್ಷಿಣ ಕನ್ನಡ ಜಿಲ್ಲೆ ಉಸ್ತುವಾರಿ ಸಚಿವ, ಆದ್ದರಿಂದ ಕರಾವಳಿ ಈಗ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಹೆಚ್ಚು ಪ್ರಭಾವ ಕೂಡ ಬೀರ್ತಾ ಇದೆ. ಎಲ್ಲ ಅನೇಕ ಕಲಾವಿದರು, ನಿರ್ದೇಶಕರು, ಸಂಗೀತಗಾರರು, ಟೆಕ್ನಿಷಿಯನ್ಸು, ಅನೇಕ ಜನ ಆ ಭಾಗದವರು ಇವತ್ತು ಈ ಒಂದು ಚಿತ್ರರಂಗ ಕ್ಷೇತ್ರದಲ್ಲಿ ಬೆಳೀತಾ ಇರುವಂಥದ್ದು ಕೂಡ ಒಂದು ಒಳ್ಳೆಯ ಒಂದು ಸೂಚನೆ. ಯಾಕಂದರೆ ಆ ಭಾಗದಲ್ಲಿ ಸಂಸ್ಕೃತಿ ಮತ್ತು ನಮ್ಮ ಪಾರಂಪರಿಕ ಒಂದು ಕಲೆಗಳಿಗೆ ಇವತ್ತು ಕೂಡ ಒಂದು ಅತ್ಯಂತ ಹೆಚ್ಚು ಪ್ರಾಮುಖ್ಯತೆ ಇರುವಂಥ ಒಂದು ಪ್ರದೇಶ. ಇವತ್ತು ಕನ್ನಡ ಚಿತ್ರರಂಗ ಇದರಲ್ಲಿ ಒಂದು ರೀತಿಯ ಅನೇಕ ಒಂದು ಸವಾಲುಗಳು ಕೂಡ ಎದುರಿಸ್ತಾ ಇದೆ, ಇಲ್ಲ ಅಂತ ಹೇಳೋದಿಲ್ಲ. ಆಧುನಿಕ ಒಂದು ವ್ಯವಸ್ಥೆಗಳು, ಈ OTT ಪ್ಲಾಟ್ಫಾರ್ಮ್ಗಳು ಮತ್ತು ವಿಭಿನ್ನ ಬೇರೆ ಬೇರೆ ಎಲ್ಲ ಭಾಷೆಗಳಿಂದ ಕೂಡ ಸ್ಪರ್ಧೆ, ಅದೆಲ್ಲ ಕೂಡ ಇವತ್ತು ಎಲ್ಲೊಂದು ಕಡೆ ಕನ್ನಡದ ಒಂದು ಚಿತ್ರರಂಗ ಕ್ಷೇತ್ರ ಬೆಳವಣಿಗೆ ಯಾವ ಮಟ್ಟದಲ್ಲಿ ಅದು ಸಾಗಬೇಕಾಗಿದೆ ಆ ಒಂದು ರೀತಿಯಾಗಿ ಹೋಗ್ತಾ ಇರೋಂಥ ಕೂಡ ಕೆಲವರು ಅದರ ಬಗ್ಗೆ ಮಾತನಾಡಬೇಕಾದ್ದು ಕೂಡ ಇದೆ. ಅದರಿಂದ ಒಳ್ಳೊಳ್ಳೆ ಯುವ ಸ್ಫೂರ್ತಿ ಇರ್ತಕ್ಕಂಥ, ಹೊಸ ಚಿಂತನೆ ಇರ್ತಕ್ಕಂಥ, ಹೊಸ ಆಲೋಚನೆಯದ್ದು ಬದ್ಧತೆಯಲ್ಲಿ ಮಾಡ್ತಕ್ಕಂಥ ಕಲಾವಿದರು ಭಾಳ ಮತ್ತು ಚಿತ್ರದ ಒಂದು ಇವತ್ತೇನು ಇದರಲ್ಲಿರೋದ್ರಿಂದ ಖಂಡಿತವಾಗಿಯೂ ನಮ್ಮ ನಿರೀಕ್ಷೆ ಭಾಳ ಇದೆ. 31 ದಿವಸ ಅಂತ ಹೇಳಿದ್ರೆ 31 ದಿವಸ ಕನಿಷ್ಠ ಓಡಬೇಕು, ನಂತರ ಎಷ್ಟಾದರೂ ಓಡ್ಬೇಕು. 31 ಡೇಸ್ ಮಿನಿಮಮ್ ಅದು ಗ್ಯಾರಂಟಿ ಓಡಬೇಕು ಅಂತ ನಾನು ಶುಭಾಶಯ ಹಾರೈಸಿ ಅವರಿಗೆ ಒಳ್ಳೆಯದಾಗಲಿ ಅಂತ ಸಂದರ್ಭದಲ್ಲಿ ಹೇಳಿ ನಾನು ಮಾತನಾಡ್ತೀನಿ. 31 ಡೇಸ್ ಮೂವಿ ನೇಮ್ ಇಟ್ ಸೆಲ್ಫ್ ಒಂದು ಕ್ಯೂರಿಯಾಸಿಟಿ ಇಂಪೈಟ್ ಮಾಡುತ್ತೆ. ಅದರಲ್ಲಿ ಏನೋ ಆ 31 ಡೇಸಲ್ಲಿ ಏನೋ ಆಗುತ್ತೆ ಅಂತ ಒಂದು ಕ್ಯೂರಿಯಾಸಿಟಿ ತುಂಬಾ ನೇಮ್ ಇಟ್ಟಿರೋದ್ರಿಂದ ಆ ರೀತಿ ಅನಿಸ್ತಿದೆ. ಮತ್ತು ಮ್ಯೂಸಿಕ್ಕು ಮನೋಹರ್ ಜಿ ಅವ್ರು ಕೊಟ್ಟಿದ್ದಾರೆ. ಡೆಫಿನೆಟ್ಲಿ ಇದು ಭಾಳ ಒಳ್ಳೆ ಮ್ಯೂಸಿಕ್ ಇದ್ದೇ ಇರುತ್ತೆ. ಅವ್ರು ಎಷ್ಟು ಒಳ್ಳೊಳ್ಳೆ ಹಾಡುಗಳನ್ನು ಕೊಟ್ಟಿದ್ದಾರೆ ನಮ್ಮ ಕನ್ನಡ ಫಿಲ್ಮ್ ಇಂಡಸ್ಟ್ರಿಗೆ. ಹಾಗಾಗಿ ನನಗೆ ಇದು ಒಂದು ಲವ್ ಸ್ಟೋರಿ ಬಗ್ಗೆ 11 ಹಾಡಿದೆ ಅಂತಂದರೆ ಒಂದು ಆಶಿಕಿ ಪಿಕ್ಚರ್ ಮಾಡ್ತಾ ಬರ್ತಾ ಇದೆ. ಎಷ್ಟು ಸೂಪರ್ ಹಿಟ್ ಆಯಿತು, ಅದೇ ರೀತಿ ಆಗುತ್ತೆ ಅಂತ ನನಗೆ ಅನಿಸುತ್ತೆ. ಮತ್ತು ಈಗ ಕೇಳಿದ ಒಂದು ಹಾಡು ಸದಾ ಅಂತ ಬಂದಿದ್ದು ಭಾಳ ಚೆನ್ನಾಗಿದೆ, ಒಳ್ಳೆ ಮೆಲಡಿ ಇದೆ. ಅದೇ ರೀತಿ ಎಲ್ಲ ಇರುತ್ತೆ ಅಂತ ಹೇಳಿ ನಾಗವೇಣಿ ಅವ್ರಿಗೂ ನಿರಂಜನ್ ಶೆಟ್ಟಿ ಅವ್ರಿಗೂ ನಾನು ಹೃತ್ಪೂರ್ವಕವಾಗಿ ಒಳ್ಳೆಯದಾಗಲಿ ಅಂತ ಹೇಳಿ ವಿಶ್ ಮಾಡ್ತೀನಿ. ಥ್ಯಾಂಕ್ ಯು. ಸಹೃದಯಿ ರಾಜಕಾರಣಿಗಳು ಇದ್ದಾರೆ ನಮ್ಮ ಚಿತ್ರರಂಗದ ಕಾರ್ಯಕ್ರಮಕ್ಕೆ. ಜಯಪ್ರಕಾಶ್ ಹೆಗಡೆ ಅವರು, ದಿನೇಶ್ ಗುಂಡೂರಾವ್ ಅವರು, ಅದು ಒಂದು ದೊಡ್ಡ ಹೆಮ್ಮೆಯ ವಿಚಾರ. ಜೊತೆಗೆ ನನ್ನ ಗೆಳೆಯ ಗುರುಕಿರಣ್ ಬಂದಿದ್ದಾರೆ, ಎಲ್ಲ ನಮ್ಮ ಗಾಯಕರೆಲ್ಲ ಬಂದಿದ್ದಾರೆ. ಇನ್ನೊಂದು ಕಾರ್ಯಕ್ರಮದಲ್ಲಿ ನಮ್ಮ ಸಹಕಾರಿಗಳು, ಈ ಸಂಗೀತದ ಧ್ವನಿಸುರಿ ನಮ್ಮ ಸಂಸ್ಥೆ ವೇದಸ್ಯ, ಅದರ ರವಿ ಚೌಡಿ ಅವರು ಬಂದರು. ಎಲ್ಲ ಒಂದು ಒಳ್ಳೆಯ ಸಂತೋಷದಾಯಕ. ಆಮೇಲೆ ಒಂದು ಸಿನಿಮಾ ಮಾಡೋದು ಎಷ್ಟು ಕಷ್ಟ ಅಂತ ನಿಮಗೂ ಗೊತ್ತು. ನಿರಂಜನ್ ಶೆಟ್ಟಿ ತುಂಬ ಮುತುವರ್ಜಿಯಿಂದ, ಕಾಳಜಿಯಿಂದ ಸಿನಿಮಾ ಮಾಡಿದ್ದಾರೆ. ಮತ್ತು ಅವರ ಪತ್ನಿ ನಾಗವೇಣಿಯವರು ನಿರ್ಮಾಪಕಿಯಾಗಿ ಸಾಕಷ್ಟು ಚಿತ್ರರಂಗದ ಹಿಂದೆ ನಿಂತ್ಕೊಂಡು, ಈ ಚಿತ್ರದ ಹಿಂದೆ ನಿಂತ್ಕೊಂಡು ಕೆಲಸ ಮಾಡಿದ್ದಾರೆ. ಈ ಚಿತ್ರ ಯಶಸ್ವಿ ಆಗಲಿ ಅಂತ ನಾನು ಹಾರೈಸ್ತೀನಿ. ಯಾಕಂದರೆ ಇವತ್ತಿನ ದಿವಸ ಚಿತ್ರ ಯಶಸ್ವಿ ಆದರೆ ಇನ್ನೊಂದು ಸಿನಿಮಾ ಮಾಡೋದಕ್ಕೆ ಸ್ಫೂರ್ತಿ ಆಗುತ್ತದೆ. ಹಾಗಾಗಿ ನಮ್ಮೆಲ್ಲರ ಆಶೀರ್ವಾದ ಉಳ್ಕಣಿಗಿರಲಿ, ನಿರಂಜನಿಗಿರಲಿ, ಎಲ್ಲರಿಗೂ ನಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್. ಸೊ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಬಂದು ಶುಭ ಹಾರ